भगवत्पादाचार्य गुरुभ्यो नमः। हरि ओम। कल्याणाद्भुतगात्राय कविदार्थप्रदायिने श्रीमद्वेंकटनाथाय श्रीनिवासाय ते नमः। हयग्रीव हयग्रीव हयग्रीवेदि अवधेतु प्रत्यभिसरदेवानि नित्यकन्या प्रभागवत् बुद्धिर्फलं यशोधरीं प्रियत्वमरोगतामघाग्यं वक्पटुत्वं च हनुमत्स्मरणात् भवेत्। अभ्रमं पङ्करहितं मजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैः वाक्यैर्माणैरखण्डितैः गुरुभावमेजैः भातिश्री जगतीर्थवाक् तं वन्दे नृसिंहतीर्थनिलयं श्रीव्यासराजपूजितं ध्यायन्तं मनसा नृसिंहशरणं श्रीपादराजं गुरुम्। अत्तिकल्पितकल्पोऽयं प्रत्यर्थिगजकेसरी श्रीव्यासतीर्थगुरुर्भूयात् तस्मदिष्टार्थसिद्धये। तपो विद्या विरक्त्यादि सद्गुणोगाकराणकं वादिराजगुरून् वन्दे हयग्रीवपदाश्रयान्। भक्तानां मानसां भोजभाणवे कामधेनवे नमतां कल्पतरवे जयीन्द्रगुरवे नमः। प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिम् उपास्महे। कुशाग्रपतये भानुद्युतये वादिवीतये आराधितश्रीपतये श्रीसुधीन्द्रयतये नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं। अज्ञानविरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। आपादमूलपर्यन्तं गुरूणामाश्रितं स्मरेतेन विद्यां पश्यन्ति सिद्ध्यन्ति च मनोरथाः। श्रीगुरुभ्यो नमः। ಈ ಒಂದು ಪರ್ವಕಾಲ ಪುರಂದರದಾಸರ ಆರಾಧನೆ ನಮ್ಮ ಮಡಿಪಾಕ ಮಧ್ವಾಶ್ರಮದಲ್ಲಿ ನರಸಿಂಹದೇವರು ಮುಖ್ಯ ಪ್ರಾಣರ ಸನ್ನಿಧಾನ, ಗುರುಗಳ ಸನ್ನಿಧಾನ, ವಿಶೇಷವಾಗಿ ಭಗವಂತನ ಜನಾರ್ದನ ರೂಪಿ ಪರಮಾತ್ಮನ ಸನ್ನಿಧಾನ ವಿಶೇಷವಾಗಿ ಇದೆ. ಈ ಒಂದು ಸನ್ನಿಧಾನದಲ್ಲಿ ಇವತ್ತು ಆರಾಧನೆ ಅಂತ ಹೇಳಿದರೆ ಏನು ಪುರಂದರದಾಸರ ಆರಾಧನೆ ಪುಷ್ಯ ಮಾಸ ಅಮಾವಾಸ್ಯೆಯಲ್ಲಿ ಬರ್ತಾ ಇದೆಯಲ್ಲ, ಇವತ್ತು ಆರಾಧನೆ ಅಂತ ಹೇಳಿದರೆ ಗುರುಗಳ ಆರಾಧನೆ ಯಾವತ್ತು ದಿನಾಲು ಮಾಡಬೇಕು ಅಂತ ಅವರು ಸ್ಮರಣ ಮಾಡುವ ದಿವಸದ ಆರಾಧನೆ ಆಗಿದೆ. ಅವರ ಗ್ರಂಥಗಳ ಶ್ರವಣ ಕೀರ್ತನ ಮಾಡುವಂತಹ ದಿವಸ ಆರಾಧನೆಯಾಗಿದೆ. ಅವರ ಆರಾಧನೆ ಅವರು ಪ್ರತ್ಯೇಕವಾಗಿ ಪುಷ್ಯಮಾಸ ಅಮಾವಾಸ್ಯೆ ದಿವಸ ಮಾಡಿದರೂ ಕೂಡ ನಿತ್ಯನ ಅವರು ನೆನಪಿಟ್ಟುಕೊಂಡಿರಬೇಕು. ಯಾತಕ್ಕೆ ಅಂದರೆ ಅವರು ನೆನಪಿಲ್ಲ, ಅವರ ಅಂತರ್ಯಾಮಿಯಾದ ಪುರಂದರ ವಿಠಲನ ನಡೆಯುವ ದಿನ ಅದು ಶುಭ ದಿನ ಅಂತ ಹೇಳಿದ್ದಾರೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ. ಇಂದು ಶ್ರೀ ಪುರಂದರ ವಿಠಲನ ಕೊಂಡಾಡುವ ದಿನವು, ಪುರಂದರ ವಿಠಲನ ಕೊಂಡಾಡುವ ದಿನ ಅದು ಶುಭ ದಿನ ಅಂತ ಹೇಳಿದರೆ, ಪುರಂದರ ದಾಸರನ್ನ ಕೊಂಡಾಡಿದರೆ ಅವರ ಅಂತರ್ಯಾಮಿಯಾದ ವಿಠಲನ ಕೊಂಡಾಡುವಂತೆ ಅಂತ ದಿವಸ ಇವತ್ತು ಶುಭ ದಿನವಾಗಿದೆ. ಅಂತ ಶುಭ ಪರ್ವ ಕಾಲದಲ್ಲಿ ದಾಸರು ಅಂತ ಕೇಳಿದರೆ ಅವರು ಸಂಗೀತ ಸಾಹಿತ್ಯಕ್ಕೆ ಪಿತಾಮಹರು, ಕರ್ನಾಟಕ ಸಂಗೀತ ಪಿತಾಮಹರು ಅಂದರೆ ನಮ್ಮ ಪುರಂದರದಾಸರು. ಎಷ್ಟು ವಿಶೇಷ ಅಂತ ಹೇಳಿದ್ರೆ, ನಾವು ತ್ಯಾಗರಾಜ ಸ್ವಾಮಿಗಳು, ಮುತ್ತುಸ್ವಾಮಿ ದೀಕ್ಷಿತರು ಅವರೆಲ್ಲ ಹೇಳ್ತೇವೆ ಸಂಗೀತ ಮುಖ್ಯಮೂರ್ತಿಗಳು ಅಂತ. ಅವರೆಲ್ಲ ಕೂಡ ಪಿತಾಮಹರಾಗಿದ್ದವರು ನಮ್ಮ ಪುರಂದರದಾಸರು. ತ್ಯಾಗರಾಜರ ತಾಯಿ ಅವರು ಹೇಳಿಕೊಳ್ತಾರೆ, ನನ್ನ ತಾಯಿ ನನ್ನ ಸಣ್ಣ ವಯಸ್ಸಿನಲ್ಲಿ ಪುರಂದರದಾಸರ ಕೃತಿಗಳನ್ನ ಹೇಳಿ ನನ್ನ ಬೆಳೆಸಿದ ಆ ಒಂದು ಕಾರಣದಿಂದ ನನಗೆ ಹಾಡುಗಳು ಬಂದಿವೆ ಅಂತ. ಅಂತಹ ತ್ಯಾಗರಾಜರಿಗೆ ಕೂಡ ಗುರುವಾಗಿದ್ದ ಅನುಗ್ರಹವನ್ನು ಮಾಡಿದವರು ಪುರಂದರದಾಸರು ಅಂತ ತಿಳಿಯಬೇಕು. ಮಾಯಾಬಾಳನ ಗೌರ ರಾಗದಲ್ಲಿ ಸಂಗೀತವನ್ನು ಹಾಕಿ ಮಕ್ಕಳಿಗೆ ಕೂಡ ಆ ಹಾಡನ್ನು ತಗೊಂಡಿರುವಂತ ಆ ಕ್ರಮವನ್ನು ಮಾಡಿಕೊಟ್ಟವರು ಪುರಂದರದಾಸರು. ಯಾತಕ್ಕೆ ಅಂತ ಕೇಳಿದರೆ ಅವರು ನಾರದ ಅಂಶ ಸಂಬೋಧರು ಅಂತ. ದೇವಲೋಕದಲ್ಲಿ ಭಗವಂತನ ಮುಂದೆ ಗಂಧರ್ವರುಗಳ ಹಾಡು ಹೇಳುವಂತ ಆ ಒಂದು ಸಮಯದಲ್ಲಿ ಗಾನ ಮಾಡುವಂತಹ ನಾರದರು ಬಂದು
ಕಲಿಯುಗದಲ್ಲಿ ಬಂದು ಅವತಾರವನ್ನು ಮಾಡಿದ್ದಾರೆ ಅಂದರೆ ಅವರು ಸಂಗೀತ ಶಾಸ್ತ್ರದಲ್ಲಿ ಎಷ್ಟು ವಿಶೇಷವಾಗಿ ಇದ್ದಾರೆ, ಅವರ ಜ್ಞಾನ ಇದ್ದಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅವರು ಸಮಕಾಲದಲ್ಲಿ ಇದ್ದಂತಹ ವಿಜಯೇಂದ್ರ ತೀರ್ಥರು 64 ಕಲೆಗಳಲ್ಲಿ ಬಂದವರು ಅಂತ ಕೇಳ್ತೇವೆ. ಅವರು ಉತ್ತರ ಪ್ರಾಂತ್ಯದಲ್ಲಿ ಬಂದ ಧಾನ್ ಸೇನ್ ಅವರ ಶಿಷ್ಯರು ಬಂದು ಅವರು ವಿಜಯೇಂದ್ರರ ಜೊತೆಯಲ್ಲಿ ಬಂದು ಹಾಡು ಹೇಳಿ ಮಾಡಿದಾಗ ದೀಪಗ್ರಾಮಿ ಹೇಳಿದಾಗ ಬೆಳಕು ತಾನಾಗಿ ದೀಪ ಹೇಳಿಕೊಂಡಿತ್ತು. ಅಮೃತ ವರ್ಷದ ಯಾವಾಗ ಹೊರ ಬರ್ತಾ ಇತ್ತು. ಅಂತ ಸಾಮರ್ಥ್ಯ ವಿಜಯೇಂದ್ರ ತೀರ್ಥರಿಗಿತ್ತು ಅಂತ ಕೇಳ್ತೇವೆ. ಯಾರೆಲ್ಲ ಆ ಕಾಲದಲ್ಲಿ ಏನೊಂದು ಆ ಒಂದು ವೈಭವ ಇತ್ತು ಅಂದ್ರೆ ಮೂಲ ಗೋಪಾಲ ಕೃಷ್ಣನಿಗೆ ಅಲ್ಲಿ ವ್ಯಾಸರಾಜರ ಅಭಿಷೇಕ ಅಲ್ಲಿ ಆರಾಧನೆಗಳು ಮಾಡಬೇಕಾಗಿದ್ದರೆ ಈ ಕಡೆ 24 ಸರಿಯಾದ ಶಿಷ್ಯರು, ಆ ಕಡೆ ಪುರಂದರದಾಸರು ಕನಕದಾಸರು ತಾಣವನ್ನು ಹೇಳ್ತಾ ಇದ್ರು. ಆ ಸಭೆ ಹೇಗಿದ್ದಿರಬೇಕು ಅಂತ ಒಂದು ಸ್ವರ್ಣಯುಗ, ಅದು ವಜ್ರಯುಗವಾಗಿತ್ತು. ಅಂತ ವಜ್ರಯುಗದಲ್ಲಿ ಅವತಾರವನ್ನು ಮಾಡಿದವರು ನಮ್ಮ ಪುರಂದರದಾಸರು ಅಂತ ಕೇಳ್ತೇವೆ. ಏನೊಂದು ವಿಶೇಷ ಅಂತ ಕೇಳಿದರೆ ಅವರು ಏನೊಂದು ವ್ಯಾಸರಾಜರು ಅವರು ವ್ಯಾಸಯೋಗಿ ಚರಿತ್ರೆಯಲ್ಲಿ ಹೇಳ್ತಾರೆ. ವ್ಯಾಸರಾಜರು ಎಂತ ಅವರು ಅಂದ್ರೆ ವ್ಯಾಸರಾಜರು ಮುಂದೆ ಪಂಡಿತರು ಏನೋ ಒಂದು ಪಾಠ ಪ್ರವಚನಾದಿಗಳು ಮಾಡಿದರೆ, ಗ್ರಂಥಗಳನ್ನ ಬಿಡುಗಡೆ ಮಾಡಿದರೆ ವ್ಯಾಸರಾಜರ ಆಗ ಬೇಷ್ ಹೇಳಬೇಕು ಎಂಬುದಿಲ್ಲ, ಎಲ್ಲ ಚೆನ್ನಾಗಿ ತಲೆಯನ್ನು ಆಡಿಸಬೇಕು ಎಂಬುದಿಲ್ಲ. ವ್ಯಾಸರಾಜರು ಸುಮ್ಮನಾಗಿ ಒರಳು ಮಾಡಿದ್ರೆ ಸುಮ್ಮನೆ ಕುಳಿತುಕೊಂಡಿದ್ದರೂ ಕೂಡ ಸ್ವರ್ಣದ ಮೇಲ್ಪರ್ವದ ಕೊಟ್ಟ ಆನಂದ ಆಗ್ತಾ ಇತ್ತು ಅವರಿಗೆ ಪಂಡಿತರಿಗೆ. ಅಂತ ವ್ಯಾಸರಾಜರು ದಾಸರೆಂದರೆ ಪುರಂದರ ದಾಸರಿಗೆ ಅಂತ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಎಂದರೆ ಅಂತ ಒಂದು ದೊಡ್ಡ ಸ್ಥಾನವನ್ನ ವ್ಯಾಸರಾಜರ ಅನುಗ್ರಹವನ್ನು ಕೊಡಲು ಪುರಂದರದಾಸ. ವ್ಯಾಸರಾಜರಿಂದಲೇ ಪುರಂದರ ವಿಠಲ ಅಂಗಿತವನ್ನು ಸ್ವೀಕಾರವನ್ನು ಮಾಡಿದವರು ಪುರಂದರದಾಸರು ಅಂತ ಕೇಳ್ತೇವೆ. ಇನ್ನು ಅವರು ಕೇಳಬೇಕು ಅಂದರೆ ಅವರು ನಾವು ಕೇಳ್ತೇವೆ ಲಾಲಿ ಹಾಡುಗಳು, ಸುವಾಲಿ ಹಾಡುಗಳು, ತುಗಿ ಹಾಡುಗಳು, ಶೋಭಾನ ಹಾಡುಗಳು, ಗೀತ, ಏನೋ ಒಂದು ನಾವು ಹಾಡುಗಳು ಬೇಕು, ಸುಡಾದಿಗಳು, ಉದಾಭೋಗಗಳು ಎಲ್ಲ ಸುರುವಡ ಕೊಟ್ಟಿದ್ದಾರೆ. 4,75,000 ಕಥೆಗಳು. ಅವರು ಎಷ್ಟು ಕೊಟ್ಟಿದ್ದಾರೆ ಅಂತ ಆ ವಿಷಯವನ್ನ ಅವರೇ ಹೇಳ್ಕೊಂಡಿದ್ದಾರೆ. ಅವರ ಹಿಂದೆ ಬಂದ ಶಿಕ್ಷಣಗಳೆಲ್ಲ ಕೊಟ್ಟಿದ್ದಾರೆ. 5 ಲಕ್ಷ ಕೃತಿಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅವತಾರವನ್ನು ಮಾಡಬೇಕು. 5 ಲಕ್ಷ ಕೃತಿಗಳು ಮಾಡಬೇಕು. 4,75,000 4,75,000 ಮಾಡಿದರು. ಮತ್ತು ಅವರಿಗೆ ಗೊತ್ತಾಗಿತ್ತು ಭಗವಂತನ ಸಂಕಲ್ಪ ಇಷ್ಟೇ ಇದೆ ಅಂತ. ಮತ್ತು ಉಳಿದ ಭಾಗ ಶೇಷ ಭಾಗವನ್ನು ಯಾರು ಮಾಡಬೇಕು ಅಂದ್ರೆ ನನ್ನ ಮಗನಾದ ಮಧ್ವಪತಿ ಮಾಡುತ್ತಾ ಇದೆ. ಸಾಲವನ್ನು ಇಟ್ಟಿದ್ರು ನೋಡಿ. ಈ ಕಾಲ ಸ್ವತ್ತುಗಳಿಂದ ಸಂತೋಷ ಆಗುತ್ತೆ. ಮಗನಿಗೆ ಸಾಲ ಇಟ್ಟುಕೊಂಡ್ರೆ ಬಿಟ್ಟು ಹೋಗಿದ್ದಾರೆ. ಆದರೆ ಅದೇ ಮಧ್ವಪತಿ ತಾನು ಎಷ್ಟು ಮಾಡಿದ್ರು ಅದನ್ನು ಮಾತ್ರ ಇಲ್ಲದೆ ಮತ್ತು ಅವರೇ ವಿಜಯದಾಸರಾಗಿ ಅವತಾರವನ್ನು ಮಾಡಿ ಪುರಂದರದಾಸರಿಗೆ ಇಟ್ಟುಕೊಟ್ಟ ಮಾಡಿಕೊಟ್ಟ ಸಂಕಲ್ಪವನ್ನು 25,000 ಕೃತಿಗಳನ್ನು ಮಾಡಿ ಮೇಲೆ ಅವರ ಅವತಾರಕ್ಕೆ ಮತ್ತು ಕೃತಿಗಳನ್ನು ಮಾಡಿದ್ದಾರೆ. ಅಂದರೆ ಆ ವಿಜಯದಾಸರಿಗೆ ಪುರಂದರದಾಸರು ಮಾಡಿದ ಅನುಗ್ರಹ. ಪುರಂದರದಾಸರೇ ನಿಮ್ಮ ಚರಣ ಸರಸಿಜ ನಂಬಿದೆ ಅವರೇ ಹೇಳ್ತಾರೆ. ನಾರದರೇ ಒಂದು ಅವತಾರವಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ ಚೆನ್ನಾಗಿ ವಿಜಯದಾಸರಗಳಿಗೆ ತೋರಿಸಿಕೊಟ್ಟಿದ್ದಾರೆ. ನಮಗೆ ಗುರುವಾಗಿದ್ದ ಅನುಗ್ರಹವನ್ನು ಮಾಡಿದವರು. ನಮಗೆ ಸ್ವಪ್ನದಲ್ಲಿ ಭಗವಂತನೇ ವೇದವ್ಯಾಸರೇ ಪುರಂದರದಾಸ ರೂಪದಲ್ಲಿ ಬಂದು ತಮ್ಮನ್ನ ವ್ಯಾಸ ಗುಹೆಗೆ ಕರಕಂಡೋಗಿ ತಮ್ಮ ನಾಲಿಗೆಯಲ್ಲಿ ಪುರಂದರ ವಿಠಲ ವಿಜಯ ವಿಠಲ ಅಂತ ಬರೆದಿಟ್ಟಿದ್ದಾರಲ್ಲ, ಅವರು ನಮ್ಮ ಗುರುಗಳು ಪುರಂದರದಾಸರನ್ನ ಕೊಂಡಾಡುತ್ತಾರೆ ವಿಜಯದಾಸರು ಅಂತ ನಾವು ತಿಳಿಯುತ್ತೇವೆ. ಪುರಂದರದಾಸರು ಚರಿತ್ರೆ ಎಲ್ಲರಿಗೂ ಗೊತ್ತಿದೆ. ನಾವು ಚರಿತ್ರೆ ತುಂಬಾ ಹೇಳಲು ಹೊರಟಿಲ್ಲ. ಅವರ ಕೃತಿಗಳ ಬಗ್ಗೆ ನಾವು ಆಲೋಚನೆ ಮಾಡೋಣ. ಎಲ್ಲ ಬಂದವರೆಲ್ಲ ತುಂಬಾ ಓದಿದವರು ಮತ್ತು ಪುರಂದರದಾಸರ ಕೃತಿಗಳ ಮತ್ತು ಚೆನ್ನಾಗಿ ಹೇಳ್ತೀವಿ. ನೀವೆಲ್ಲ ಅರ್ಥ ಅನುಸಂಧಾನ ಪೂರ್ವಕ ಮಾಡ್ತಾ ಇದ್ದೀರಿ. ಅವರ ಕೃತಿಗಳ ಬಗ್ಗೆ ಮುಖ್ಯವಾಗಿ ನೋಡಬೇಕು ಅಂತ ನಮಗೆ ಆಸೆ. ಇರುವಂತಹ ಸಮಯದಲ್ಲಿ ಅವ್ರ ಕಾಲ 1485ರಿಂದ 1485 ಅದರಿಂದ 1565 ಅವರ ಕಾಲ. ಅವರು ಕುಲದೇವರು ತಿರುಪತಿ ತಿಮ್ಮಪ್ಪ. ಅದರಿಂದ ಅವರ ತಾಯಿ ತಂದೆಗಳು ನನಗೆ ಒಳ್ಳೆ ಮಗುವಾಗಬೇಕು ಅಂತ ತಿಮ್ಮಪ್ಪನನ್ನು ಹೋಗಿ ಸೇವೆಯನ್ನು ಮಾಡಿದಕ್ಕೆ ಅವರು ಅವತಾರ ಮಾಡಿದಂದ್ರೆ ಅವರಿಗೆ ಶ್ರೀನಿವಾಸ ಶ್ರೀನಪ್ಪ ನಾವೇ ಕೃತ ನಾಮಕರಣವನ್ನು ಮಾಡಿದ್ವಿ. ಅದರಿಂದಲೇ ಅವರು ಎಷ್ಟೋ ಕೃತಿಗಳನ್ನ ತಿಮ್ಮಪ್ಪನ ಮೇಲೆ ಶ್ರೀನಿವಾಸ ನೀವೇ ಪಾಲಿಸೋ, ಶ್ರೀನಿವಾಸ ನೀವೇ ಪಾಲಿಸೋ ಎಷ್ಟು ಚೆನ್ನಾಗಿರ್ತಾರೆ ನೋಡಿ. ಅವರು ಅನುದಿನ ಅನೇಕ ರೋಗಗಳ ಅನುಭವಿಸಿ ತಿಗನೋ ಘನಮಗೆ ಮಾಲಿ ಕೆಳೆಯ ತನುಗ
ಮಂತ್ರವನ್ನು ಅಲ್ಲಿ ಪಾರಾಯಣ ಮಾಡಿದರೆ ವೇದವ್ಯಾಸರು ತಮ್ಮ ಕೈಯಿಂದ ಕೊಟ್ಟಿರ್ತಾರೆ. ಕೆಲವೊಂದು ಹ್ಯಾಂಡ್ ಶೇಕ್ ಮಾಡಿದ್ದಾರೆ, ನಾವೆಲ್ಲ ಮಾಡಿದರೆ ಯಾರ್ಯಾರಿಗೆ ಹ್ಯಾಂಡ್ ಶೇಕ್ ಮಾಡಬೇಕು, ಭಗವಂತನಿಗೆ ಮಾಡಬೇಕು ಅಂತ. ನೀವು ಹನುಮದೀಶ ಪುರಂದರ ವಿಠಲ ಕೈಯ ಪಿಡಿದು ಅಂತ ಭಗವಂತ ನೀರನ್ನ ಕೈಯ ಪಿಡಿದು ಉದ್ಧಾರವನ್ನು ಮಾಡುವಂತ ಮುಂದೆ ಸ್ಥಿತಿಗಳನ್ನ ಕೊಟ್ಟಿದ್ದಾರೆ ಅವರು. ಅಂತ ಶ್ರೀನಿವಾಸ ಅನುಗ್ರಹದಿಂದ ಅವತಾರವನ್ನು ಮಾಡಿದವರು ಪುರಂದರದಾಸರು. ಅಂತ ಅವರು ನವಕೋಟಿ ನಾರಾಯಣ ಅವರಿಗೆ ಹೆಸರು. ನವಕೋಟಿ ನಾರಾಯಣ ಅಂದ್ರೆ 9 ಕೋಟಿ ಹೊತ್ತಿತ್ತು. ಕಾಲದಲ್ಲಿ ಅವರು ಎಷ್ಟು ಪ್ರಾಪರ್ಟಿ ಇದ್ದಿರಬಹುದು. 400 ವರ್ಷಕ್ಕೆ ಹಿಂದೆ ಇದ್ದ ಪುರಂದರದಾಸರಿಗೆ 1 crore ಪ್ರಾಪರ್ಟಿಯನ್ನ ಇವತ್ತು ಮ್ಯೂಚುವಲ್ ಫಂಡ್ ಬಡ್ಡಿಯನ್ನಾಗಿದ್ರೆ ಎಷ್ಟು ಇದ್ದಿರಬಹುದು ಅಂತ. ಇದ್ದಿದ್ರೆ ಇಡೀ ಈ ಒಂದು ವರ್ಲ್ಡ್ ನಲ್ಲಿ ಇದ್ದ ಹಣವಂತ ರಿಚೆಸ್ಟ್ ಪರ್ಸನ್ಗೆ ಮೇಲೆ ಲ್ಯಾಕ್ಸ್ ಟೈಮ್ಸ್ ದೊಡ್ಡ ಹಣವಂತನೇ ಇದ್ದಿರ್ಬೇಕು ಅಂತ. ಅಷ್ಟನ್ನು ಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಹೊರಟಿದ್ದಾರಲ್ಲ, ಅವರ ವೇರಕ್ಕೆ ಎಷ್ಟು ಇದ್ದಿರಬೇಕು. ಯಾರ ವೈರಾಗ್ಯ ಸಂಪನ್ನ ಮಧ್ಯಮಾರ್ಗ ಪ್ರವರ್ತಕಂ ಪುರಂದರ ಗುರುಂ ಬಂದ್ರೆ ದಾಸಸ್ಕಂ ದಯಾನಿಧಿ ಅಷ್ಟಂತ ಅವರ ವೈರಾಗ್ಯ. ಅಂತ ಅವರು ಅಷ್ಟೊಂದು ಆ ವ್ಯಾಪಾರ 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 ಉದ್ದೇಶದಿಂದ ಇದ್ರು ಅಂತ ಕೇಳ್ತೇವೆ. ಒಂದು ದಿವಸ ಸ್ವಪ್ನದಲ್ಲಿ ಅವರಿಗೆ ಯಾರೋ ಒಬ್ಬರಿಗೆ ಊಟ ಹಾಕಿದ ಸ್ವಪ್ನ ಬಂದಿತ್ತು. ನನಗೆ ಊಟ ಬೇಡ ಅಂತ ಹೇಳ್ತಾರೆ. ನೆನಪಿಲ್ಲ ಏನು ಸ್ವಪ್ನದಲ್ಲಿ ಅನ್ನದಾನ ಮಾಡಿದ ಸ್ವಪ್ನ ಬಂದಿದೆ, ನನಗೆ 2 ದಿವಸ ಊಟ ಬೇಡ ಅಂತ ಒಂದು ಕಂಜತನ ಅಂತ ಹೇಳ್ತೇವೆ. ಅಂತ ಒಂದು ಇದಾದವರು ಹೇಳೋರ್ಥ ಹೆಂಡತಿ ಏನೋ ಪೂಜೆ ಮಾಡಬೇಕು ಅಂದ್ರೆ ವಚನೇ ಇಲ್ಲದ ಪೂಜೆ, ತುಳಸಿ ಪೂಜೆ ಮಾಡೋಣ. ಯಾತಕ್ಕೆ ತುಳಸಿ ಪೂಜೆ ಮಾಡುವ ವಚನೇ ಇಲ್ಲ. ಯಾತಕ್ಕೆ ಮನೆಗೆ ಬಾವಿಗೆ ನೀರಿವೆ, ತುಳಸಿ ಬೃಂದಾವನ ಇವೆ, ನೀರಾಗಿ ಅಷ್ಟು ಪುಣ್ಯ. ಅವ್ರು ಹೇಳಿದ ಮಾತು ಒಂದು ಬೇರೆ ರೀತಿಯಲ್ಲಿ ಇಂದ್ರ ದಾಸರಾಗಿ ಅದವರೆ ತುಳಸಿಯ ಮಹಿಮೆಯನ್ನೇ ಹೇಳ್ತಾ ಇದ್ದಾರೆ. ಸಕಲ ತೀರ್ಥಗಳು ಸಾಲಿಗ್ರಾಮ ತೀರ್ಥ ಹಿಂದೆ, ಸಕಲ ವೃಕ್ಷಗಳು ಶ್ರೀ ತುಳಸಿ ಹಿಂದೆ, ಸಕಲ ವೃತ್ತಗಳು ಏಕಾದಶಿ ವೃತ್ತ ಹಿಂದೆ. ಏನೋ ಒಂದು ವೃತ್ತ ಮಾಡ್ತಾರೆ, ಏಕಾದಶಿ ಮಾಡು ಒಂದಿನ ಊಟ ಕಮ್ಮಿ ಎಂದು ವೆಚ್ಚಕಂತೆ. ಏಕಾದಶಿ ವ್ರತ ಮಾಡು ವೆಚ್ಚವೇ ಇಲ್ಲದ ವೃತ್ತ ಅಂದ್ರೆ ಏಕಾದಶಿ ವೃತ್ತ. ಆದರೆ ಎಲ್ಲ ವೃತ್ತಗಳಿಗೆ ಮೇಲೆ ಉತ್ತಮವಾದ ವೃತ್ತ ಕಾಶಿ ನಾಗಯ ಅಂತ ಆಚಾರ್ಯರು ಹೇಳ್ತಾರೆ. ಕಾಶಿ ಗಯಾದಿ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದರೆ ಎಷ್ಟು ಪುಣ್ಯನೋ ಅದಕ್ಕಿಂತ ಹೆಚ್ಚು ಹೆಚ್ಚು ಪುಣ್ಯ ಆದರೆ ಏಕಾದಶಿ ವ್ರತ. ಸಕಲ ವೃತ್ತಗಳು ಅನಂತ ವ್ರತ ಮಾಡ್ತಾನೆ, ವರಲಕ್ಷ್ಮಿ ವ್ರತ ಮಾಡ್ತಾನೆ, ಎಲ್ಲ ವ್ರತಗಳು ಮಾಡ್ತಾನೆ. ಇಲ್ಲ MP ಅಡ್ಮಿಷನ್ ಆಗಿಲ್ಲ ಅಂದ್ರು ದಾಸರು. ಅಡ್ಮಿಷನ್ ಆಗಿಲ್ಲ, ವೈಷ್ಣವಕ್ಕೆ ಅಡ್ಮಿಷನ್ ಆಗಿಲ್ಲ. ಏನು ಅಡ್ಮಿಷನ್? ಏಕಾದಶಿ ವ್ರತ ಮಾಡಿದೀಯಪ್ಪ, ಅಡ್ಮಿಷನ್ಗೆ ಕೊಟ್ಟಿದ್ದೆ ಬಸ್ ನೀನು. MP ಸ್ಕೂಲೇ ಆಗಿದ್ರೆ ನೀವು ಸಕಲ ವೃತ್ತಗಳು ಏಕಾದಶಿ ವ್ರತಕ್ಕಾಗಿ ತುಳಸಿ ಮಹಿಮೆ ಹೇಳಬೇಕು ಅಂದ್ರೆ ಒಳ್ಳನೋ ಹರಿಕೊಳ್ಳನೋ ತುಳಸಿ ಇಲ್ಲದ ಪೂಜೆ ಎಂದರು. ತುಳಸಿ ಇಲ್ಲದ ಪೂಜೆ. ನೀವು ನಾನು ಸ್ವರ್ಣ ಪುಷ್ಪದ ಅಭಿಷೇಕ ಕನಕಾಭಿಷೇಕ ಮಾಡ್ತಾನೆ, ಭಗವಂತ ಪ್ರೀತನಾಗೋದಿಲ್ಲ, ಆಗುತ್ತಾನೆ. ತುಳಸಿ ಜೊತೆ ಇಟ್ಟು ಮಾಡಿದರೆ ಆಗುತ್ತಾನೆ. ಇಲ್ಲ ಸ್ವಾಮಿ ತುಳಸಿ ನಮಗೆ ಆಪ್ಷನ್ ಇಲ್ಲ, ಮನೆಯಲ್ಲಿ ನಾವು ಅಪಾರ್ಟ್ಮೆಂಟ್ ಇದ್ದೇವೆ, ಆಪ್ಷನ್ ಕೊಡ್ತಾರೆ ದಾಸರು. ಇಲ್ಲದಿದ್ದರೆ ಸಿರುಗು ತುಳಸಿ, ಅದು ಇಲ್ಲದಿದ್ದರೆ ಮುಗುಡು ತೆನೆಯು, ಅದು ಇಲ್ಲದಿದ್ದರೆ ತುಳಸಿ ಎಲೆಯು, ಅದು ಇಲ್ಲದಿದ್ದರೆ ಒಣಗಿದ ಕಾಷ್ಟ, ಅದು ಇಲ್ಲದಿದ್ದರೆ ತುಳಸಿಯ ಬುಡದ ಮಣ್ಣು, ಅದು ಇಲ್ಲದಿದ್ದರೆ ತುಳಸಿ ತುಳಸಿ ಎಂದು ಕೂಗಿದರೆ ನಮ್ಮ ಪುರಂದರ ವಿಠಲ ಉಳಿವ ಕಾಣಿರೋ. ನೋಡ್ರಿ, ಇಲ್ಲದಿದ್ದರೆ ತುಳಸಿ, ಅದು ಇಲ್ಲದಿದ್ದರೆ ಮುಗುಳು ತನೆಯು, ಅದು ಇಲ್ಲದಿದ್ದರೆ ಒಣಗಿದ ಕಾಷ್ಟ ಅಂದ್ರು. ಕಾಷ್ಟ ಇಟ್ಟುಕೊಳ್ಳಿ, ಓಡಸಲ್ಲಿ ಯಾತ್ರೆ ಹೋಗುತ್ತೇವೆ, ಒಣಗಿದ ಕಾಷ್ಟ ಇಟ್ಟುಕೊಳ್ಳಿ. ಇಲ್ಲ ಸ್ವಾಮಿ ಕಾಷ್ಟ ಇಲ್ಲ ಅಂದ್ರೆ ತುಳಸಿಯ ಬುಡದ ಮಣ್ಣು ಒಂದ್ರು. ತುಳಸಿಯ ಬುಡದ ಮಣ್ಣು ಅಷ್ಟು ಮಹಿಮೆ ಅಂತ ಕೇಳಿದ್ರೆ ಇವತ್ತು ಏನೊಂದು ಮೃತ್ತಿಕಾ ಬೃಂದಾವನ ಇರುತ್ತೇವೋ ಅದೆಲ್ಲ ತುಳಸಿಯ ಬುಡದ ಮಣ್ಣೆ. ಆ ತುಳಸಿಯ ಬುಡದ ಮಣ್ಣನ್ನು ತೆಗೆದು ಆ ಬೃಂದಾವನದಲ್ಲಿ ಇಟ್ಟು ಮೃತ್ತಿಕಾ ಸಂಗ್ರಹಣ ಎಂಬ ವೈಭವದಿಂದ ಹೋಮಗಳನ್ನ ಜಪಗಳನ್ನ ಮಾಡಿ ಅಲ್ಲಿ ಗುರುಗಳ ಆಹ್ವಾನ ಮಾಡಿದರೆ ಹೋಮಗಳಿಂದ ಮೃತ್ತಿಗೆಯನ್ನು ಕುಳಿತು ಬಿಡ್ತಾರೆ. ಅವರು ಸಂವಿಧಾನ ಬರ್ತಾ ಇವೆ. ಆ ತುಳಸಿಯ ಬುಡದ ಮಣ್ಣು ಇವತ್ತಿಲ್ಲಿ ಮೃತ್ತಿಕಾ ಬೃಂದಾವನವಾಗಿ ಇಷ್ಟು ಯತಿಗಳು ಮತ್ತು ಯತಿಗಳಿಂದ ವಜ್ರಾಶ್ರಮಗಳು ಇದ್ದಾರೆ ಅಂದ್ರೆ ಆ ತುಳಸಿಯ ಬುಡದ ಮಣ್ಣು ಅಷ್ಟು ಮಹಿಮೆ ಇದೆ. ಅದನ್ನಿಟ್ಟು ಸಮರ್ಪಣೆ ಮಾಡಿ. ಅದು ಇಲ್ಲದಿದ್ದರೆ ತುಳಸಿ ತುಳಸಿ ಅಂತ ಕೂಗಿ ಹಿಂದ್ರು ಪುರಂದರದಾಸರು. ಓಂ ನಮೋ ನಾರಾಯಣಾಯ ಓಂ. ಸಾಲಿಗ್ರಾಮನ ತೊಳೆದು ಇಡಿ, ತೋರಿಸಿ ಉಣ್ಣಿ ಇದ್ದಾರೆ, ತೊಳೆದು ಇಡಿ. ತುಂಬಾ ಜನ ಒಳಗೆ ಬುದ್ಧಿ ಇಡ್ತಾರೆ. ತಮ್ಮ ತಾತಂದ್ರು ಮುತ್ತಾತಂದ್ರು ಮಾಡಿದ ಪೂಜೆ ತೆರೆಯೋದೇ ಇಲ್ಲ. ನೀರಲ್ಲಿಯೇ ವಾಸ ಮಾಡಿದ ಮಾವ, ಅವನಿಗೆ ನೀರೇ ಮುಟ್ಟಿಸೋದಿಲ್ಲ. ಏನೋ ಬೇಡ. ಓಂ ನಮೋ ನಾರಾಯಣಾಯ ಓಂ. ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪವನ್ನು ತುಳಸಿ ಇಡಿ, ತೋರಿಸಿ ಉಣ್ಣಿ, ಕೃಷ್ಣಾರ್ಪಣ ಅಂತ ಹೇಳಿ ತೋರಿಸಿ ಉಣ್ಣಿ ಅಂತ ಮಹಿಮೆಯನ್ನು ತೋರಿಸಿದರು.
ಹೇಳ್ತಾರೆ ಏನು ವ್ಯಾಪಾರ, ಏನೋ ವ್ಯಾಪಾರ 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 ಹೇಳಿದ್ರು. ಮೌನವನರಿಯನು ಧ್ಯಾನವನರಿಯನೆಂದೆನಬೇಡ ಜಾನಕಿ ವಲ್ಲಭ ದಶರಥ ನಂದನ ಗಾನ ವಿನೋದನ ನೆನೆಮನವೇ. ಸ್ನಾನವನರಿಯನು ಮೌನವನರಿಯನು ಮುಂದೆ ಆಗಿದ್ದೆ ತನ್ನ ಬಗ್ಗೆ ತಾನೇ ಹೇಳಿಕೊಳ್ತಾರೆ. ನಾ ಸ್ನಾನವನರಿಯನು ಮೌನವನರಿಯನು. ಏನು ಬೆಳಿಗ್ಗೆ ಸ್ನಾನವನ್ನಿಲ್ಲ, ಏಕ ವ್ಯಾಪಾರ ವ್ಯಾಪಾರದ ಉದ್ದೇಶದಲ್ಲಿದ್ದೆ. ಮೌನ ಇಲ್ಲ. ಯಾತಕ್ಕೆ ಅಂದ್ರೆ ವ್ಯಾಪಾರದಲ್ಲಿಯೇ ಮಾತಾಡ್ತಾ ಬೇಕು. ಬೆಳಿಗ್ಗೆ ಸಾಯಂಕಾಲವರೆಗೆ ಮಾತು 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 ಮಾತು. ಧ್ಯಾನಕ್ಕೆ ಗೊತ್ತಿಲ್ಲ ಸ್ವಾಮಿ, ಹತ್ತು ಗಾಯತ್ರಿ ಹೇಳಿದ್ರೆ ಒಂದು ಸರಿಯಾಗಿದೆ ನಮಗೆ. ಮೌನವನರಿಯನು ಧ್ಯಾನವನರಿಯನು ಎನಬೇಡ ಜಾನಕಿ ವಲ್ಲಭ ದಶರಥ ನಂದನ ಗಾನ ವಿನೋದನ ನೆನಮನವೇ. ಕಲಿಯುಗದಲ್ಲಿ ಹರಿನಾಮ ನೆನೆದರೆ ಕುಲಕೋಟಿ ಉದ್ಧರಿಸುವರು. ಕಲಿಯುಗದಲ್ಲಿ ಹರಿನಾಮ ನೆನೆದರೆ ಕುಲಕೋಟಿ ಉದ್ಧರಿಸುವರು. ಅಂತಹ ಪುರಂದರದಾಸರಿಗೆ ವಿಠಲ ಬಂದ ಒಂದು ಬ್ರಾಹ್ಮಣ ರೂಪದಿಂದ ನಿತ್ಯ ಬರ್ತಾ ಇದ್ದ. ಏನು ನನ್ನ ಮಗನಿಗೆ ಉಪನಯನಾಗಬೇಕಾದ ಸ್ವಾಮಿ, ಏನೋ ಒಂದು ಕೊಡಿ, ಏನೋ ಒಂದು ಯಾಚಕ ಕೇಳಿ ಬಂದಿದ್ದರೆ ಕಣ್ಣು ತೆರೆದ ಅವರ ಮುಖ ನೋಡಿದವರು. ಏನೋ ವ್ಯಾಪಾರದಲ್ಲಿಯೇ ಬಿಸಿಯಾಗಿದ್ದಾರೆ, ಹಂಗೆ ಕಲಿಸಿ ಕೊಡ್ತಾ ಇದ್ರು. 6 ತಿಂಗಳು ಬಂದಾಗ ಏನಪ್ಪಾ ಇವ್ರ ಕಾಟ ತುಂಬಾ ಆಗಿದೆ, ಇವ್ರ ಜೊತೆ ಮಾತಾಡಕ್ಕೆ ಹೊತ್ತು ಗೊತ್ತಾಗಲ್ಲ, ಏನೋ ಒಂದು ಕಾಸು ತೆಗೆದುಬಿಟ್ರು. ಅದು ಹೊರ್ತೇ ಇಲ್ಲ, ನಾಟ್ ಎಲಿಜಿಬಲ್ ಫಾರ್ ಇದು ಟ್ರಾನ್ಸಾಕ್ಷನ್ ಹೊರ್ತಿಲ್ಲ, ಅದು ಚೆಲ್ಲಾ ಕಾಸು ಅಂತ ಹೇಳ್ತೇವೆ, ಅದನ್ನು ಕೊಟ್ಟುಬಿಟ್ರು ಅಂತ. ಆ ಬ್ರಾಹ್ಮಣರ ನೇರಾಗಿ ಮನೆಗೆ ಹೋಗಿದ್ರು. ಪುರಂದರದಾಸರು ಮನೆಗೆ ಕೇಳಿದೆವು ಚರಿತ್ರೆಯಲ್ಲಿ. ಅವ್ರ ಹೆಂಡತಿಯಲ್ಲಿ ಕೇಳಿದ್ರಂತೆ. ಹೆಂಡತಿ ಕೇಳ್ತಾರೆ, ನೋಡಿ ಸ್ವಾಮಿ, ನಾನು ನಿನ್ನ ಪತಿಗೆ ಹೋಗಿದ್ರು, ಏನು ಕೊಡಲಿಲ್ಲಮ್ಮ, ಮಗನಿಗೆ ಉಪನಯನ ಆಗಬೇಕಾದ್ರೆ ನೀ ಕೊಡು. ನನ್ನ ಪತಿಯ ಆಜ್ಞೆ ಇಲ್ಲದೆ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಧರ್ಮ ಪತ್ನಿಯಾದ ಅವಳು ಹೇಳ್ತಾಳೆ. ವಿಠಲ ಮಾಯಾವಿ ನೋಡ್ರಿ, ಹೇಗೆ ಮಾತಾಡಬೇಕು ಅಂತ ಮಾತಾಡ್ತಾನೆ. ನೀ ಹಾಕಿರುವ ಆಭರಣಗಳು ನಿನ್ನ ತಾಯಿ ಮನೆಯಲ್ಲಿ ಕೊಟ್ಟದ್ದಲ್ಲ, ಅದು ಕೊಡಬಹುದಿಲ್ಲ ಅಂತ. ಕನ್ಯಾದಾನವು ಮಾಡಿದವಳ ಹೆಣ್ಣೆ ಅವಳು ದಾನ ಆಗಿಬಿಡ್ತಾಳೆ. ಆಭರಣ ಎಲ್ಲಿ? ಭಗವಂತ ಅಲ್ಲಿ ಟ್ವಿಸ್ಟ್ ಮಾಡ್ತಾ ಇದ್ದಾನೆ. ತನ್ನ ಮೂಗುತಿಯನ್ನು ಕೊಟ್ಟರು. ಮೂಗುತಿಯನ್ನು ಕೊಟ್ಟಿದ್ದರೆ ಮತ್ತೆ ಅಂಗಡಿಗೆ ಬಂದಿದ್ದರು ಬ್ರಾಹ್ಮಣರು. ಕೇಳ್ತೇವೆ, ಬಂದು ಕೊಟ್ಟರೆ ಇದು ಇಂಥ ಮೂಗುತಿ ಈ ಒಂದು ರಾಜ್ಯದಲ್ಲಿ ನನ್ನ ಹೆಂಡತಿ ಬಿಟ್ಟು ಯಾರು ಹಾಕಿಬಹುದಿಲ್ಲ. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಲ ಕೊಡ್ತಾ ಇದ್ರು ಪುರಂದರದಾಸರು. ಎಷ್ಟು ಒಂದು ಧನವಂತರಾಗಿರ್ಬೋದು, ಶ್ರೀಮಂತರಾಗಿರ್ಬೇಕು ಅಂತ. ಅವರು ಒಳಗೆ ಲಾಕಲ್ಲಿ ಇಟ್ಟರು, ಲಾಕ್ ಮಾಡಿದ್ರು, ಬಾಗಿಲು ಮುಚ್ಚಿದ್ರು, ನೇರ ಮನೆಗೆ ಬಂದರು. ನೋರೆ ಮೂಗುತಿ ಇಲ್ಲ ಹೆಂಡತಿಯಲ್ಲಿ. ಕೇಳ್ತಾರೆ ಎಲ್ಲಿಮ್ಮ ಅಂತ ಕೇಳಿದರೆ, ಇಲ್ಲೆಲ್ಲ ಅಭ್ಯಂಗ ಸ್ನಾನ ಮಾಡಿದ್ದಾನೆ, ಬಿಚ್ಚಿ ಇಟ್ಟಿದ್ದಾನೆ, ಅಪ್ಪದೇಲಿ ಬಿಟ್ಟರು. ಒಂದು ಪತಿಯಲ್ಲಿ ಅಪ್ಪದ್ದೇಲಿದ್ದಾನೆ ಅಲ್ಲ, ಸುಳ್ಳು ಮಾತಾಡಿ ಬಿಟ್ಟಲ್ಲ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೊರಟಿದ್ರು. ಭಗವಂತ ಆ ಸಮಯದಲ್ಲಿ ಲೋಟದಲ್ಲಿ ಆ ಮೂಗುತಿಯನ್ನು ಕೊಟ್ಟಿದ್ದಾನೆ. ತೋರಿಸಿದವರಿಗೆ ಆಶ್ಚರ್ಯವಾಗಿತ್ತು. ನೇರ ಅಂಗಡಿ ಬಂದು ನೋಡಿದರೆ ಒಳಗೆ ಇಟ್ಟು ಮೂಗುತಿ ಅಲ್ಲಿ ಇಲ್ಲ. ನೇರ ಮನೆಗೆ ಬಂದು ಏನ್ ನಡೀಇದೆ ಅಂತ ವಿಷಯವನ್ನು ಕೇಳಿದರೆ ಎಲ್ಲ ಹೇಳಿದಾಗ ಬಂದವ ಪರಮಾತ್ಮನೇ ಅಂತ ಬಂದ್ರೆ ಎಷ್ಟು ಅವರಿಗೆ ವಿಚಾರ ಆಗಿರ್ಬೇಕು. 6 ತಿಂಗಳು ಬಂದ ಪರಮಾತ್ಮನ ಮುಖವನ್ನ ನಾ ಕಣ್ಣು ತೆರೆದು ನೋಡಿ, ಎಷ್ಟು ಪಾಪಿಷ್ಟ. ನಾ ಮಾಡಿದ ಕರ್ಮ ಬಲವಂತವಾದರೆ ಮಾಡುವ ದೇವಾ ಅನ್ನಪಾನಂಗಳಿಗೆ ಅಗ್ರಗಣ್ಯನಾಗಿ ಸ್ನಾನ ಸಂಧ್ಯಾದಿ ಜಪತ ಪ್ರಭವಿ. ಅನ್ನಪಾನಗಳಿಗೆ ಅಗ್ರಗಣ್ಯನಾಗಿ ಸ್ನಾನ ಸಂಧ್ಯಾ ಎಲ್ಲ ಬಿಟ್ಟಿದ್ದಾನಲ್ಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ರಂಗ? ಪಾತ್ರ ಮಾಡ್ತಾರೆ, ಹಿಂದೆ ಹೇಳ್ತಾರೆ, ಇನ್ನಾದರೂ ನಿನ್ನ ದಾಸರ ಸಂಗವಿತ್ತು ಮನುಷೀಸಲಯ್ಯ ಮನ್ಮತ ಜನಕ. ಇನ್ನಾದರೂ ನಿನ್ನ ದಾಸರ ಸಂಘವಿತ್ತು ಮನ್ನಿಸಿ ಸಲಹೆಯ. ಇಂತಹ ಒಂದು ದಾಸರ ಸಂಘವರಿಗೆ ಭಗವಂತ ಕರುಣಿಸಿದ್ದ ಅಂದ್ರೆ ಹೇಳಿದ್ರು ಹೆಂಡತಿ, ಈ ಊರಿನಲ್ಲಿ ದೊಡ್ಡ ಗುರುಗಳು ವ್ಯಾಸರಾಜ ತೀರ್ಥರು ಮಹನೀಯರಿದ್ದಾರೆ, ಅವರ ಹತ್ರ ಹೋಗೋಣ ಅಂತ. 9 ಕೋಟಿ ಎಲ್ಲ ಸತ್ತರು ಒಂದೇ ಒಂದು ತುಳಸಿ ಕಾಷ್ಟ ಹಾಕಿ ಕೃಷ್ಣಾರ್ಪಣ. ನಾವು ತುಳಸಿ ಕಾಷ್ಟ ಬಿಡೋದಿಲ್ಲ.
ಮಠಕ್ಕೆ ಬಂದ್ರೆ ಎಲ್ಲ ನಮಗೆ ಪ್ರಸಾದ ಬೇಕು, ನಮಗೆ ಬೇಕು, ಮಗನಿಗೆ ಬೇಕು, ಮಕ್ಕಳಿಗೆ ಬೇಕು. ಯಾರೋ ಪ್ರಸಾದ ಕೇಳಿದ್ರೆ ಕೊಳ್ಳಕ್ಕೆ ಮನಸ್ಸು ಬರೋದಿಲ್ಲ. ಅವರು ತುಳಸಿ ಕಾಷ್ಟ ಆಗಿದ್ರು, ಎಲ್ಲ ಹೊರಟಿದ್ರು ಬಿಟ್ಟು ಕೇಳ್ತೇವೆ, ಎಲ್ಲ ಹೊರಟಿದ್ರು. ಏನು ಸ್ವಾಮಿ ನಿಮಗೆ ರುಚಿ ಹಿಡಿಯಿತ ಸ್ವಾಮಿ, ಇಷ್ಟು ದೊಡ್ಡ ವ್ಯಾಪಾರ ಮಾಡ್ತಾ ಇದ್ರಲ್ಲ, ದಾನ ಧರ್ಮ ಮಾಡಬಹುದಲ್ಲ ಅಂತ. ದಾನ ಧರ್ಮ ಮಾಡಲಿಕ್ಕೆ ನಂದಿ ಏನಿದೆ ಅಂದ್ರು, ನಂದಿ ಏನಿದೆ ಕೊಟ್ಟದ್ದೆಲ್ಲ ಭಗವಂತದ್ದು. ಮಂಚಬಾರದು, ಮಡಲಿಬಾರದು, ಕಂಚು ಕನ್ನಡಿಬಾರದು ಅಂತ ಹೇಳಿ ಅವರ ಮಾತು ಎಷ್ಟು ಮಂತ್ರ ತುಲ್ಯ ಅಂತ ನಾವು ನೋಡಬೇಕು. ಅಡವಿಯಾಚಾರ ಆಗಿದ್ದ ವಿಷ್ಣು ಅವರು, ಚೈತೀರ್ಥಾಚಾರ ಅಡವಿಯಾಚಾರದ ಪ್ರಸಿದ್ಧಿಯವರು, ಮನೆಗೆ ಮನೆಗೊಂಡಿದ್ದಾರೆ. ತನ್ನ ಹೆಂಡತಿ ಅವರು ಪಾದವನ್ನು ಇಟ್ಟು ಹಿಡಿದು ಬಿಡ್ತಾ ಇದ್ದಾರೆ. ಎದುರಿನಲ್ಲಿ ಕಣ್ಣಾಡಿಯಲ್ಲಿ ತನ್ನ ಮುಖವನ್ನು ನೋಡ್ತಾ ಇದ್ದಾರೆ, ಮಂಚದ ಬಡಗಿಕೊಂಡು. ಹೊರಗೆ ದಾಸರಿ ಯಾರೋ ಗಾನ ಮಾಡ್ತಾ ಹೋಗ್ತಾ ಇದ್ದಾರೆ, ಮಂಚಬಾರದು, ಮಡದಿ ಬಾರದು, ಕಂಚು ಕನ್ನಡಿ ಬಾರದು. ಅಷ್ಟು ತಾನೆ ಆ ಮನಸ್ಸು ಅಲ್ಲಿ ಪ್ರವರ್ತಕ ಆಯಿತು, ಅವರಿಗೆ ಪ್ರೇರಣೆ ಆಗಿತ್ತು. ಎಲ್ಲ ಕೃಷ್ಣಾರ್ಪಣ ಬಿಟ್ಟರು, ಒಂದು ವಿಷ್ಣು ತೀರ್ಥರು ಅಂತ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು. ಭಾಗವತ ಸಾರ್ವದ್ವಾರ ಎಷ್ಟೊಂದು ಗ್ರಂಥಗಳನ್ನು ಕೊಟ್ಟಿದ್ದಾರೆ ನೋಡಿ. ಅಂತ ವಿಷ್ಣು ತೀರ್ಥರಿಗೆ ಟ್ರಿಗರ್ ಮಾಡಿದ್ಯಾರು ಅಂದ್ರೆ ಪುರಂದರದಾಸರ ಆ ಒಂದು ಮಾತು. ಹೊರಗೆ ಯಾರೋ ಗಾನ ಮಾಡಿ ನೋಡ್ತಾ ಇದ್ರೆ ಅವರಿಗೆ ಅದು ಹೊರಗೆ ಅಷ್ಟೊಂದು ಪ್ರೇರಣೆಯನ್ನು ಉಂಟು ಮಾಡಿತ್ತು ಅಂದ್ರೆ ಅವರ ಮಾತು ಅಂದ್ರೆ ಅದು ಪುರಂದರ ಉಪನಿಷತ್ತು ಅಂತ ನೋಡಿ. ವ್ಯಾಸಪೀಠದಲ್ಲಿ ಇಟ್ಟು ನಮಸ್ಕಾರವನ್ನು ಮಾಡಬೇಕು ಅಂದ್ರೆ ವೇದಗಳನ್ನ, ಉಪನಿಷತ್ತುಗಳನ್ನ, ಪುರಾಣಗಳನ್ನ, ರಾಮಾಯಣ ಇತಿಹಾಸಗಳನ್ನು ಇಡ್ತೇವೆ ಅಂದ್ರೆ ಅಂತ ಪುರಂದರದಾಸರ ಗ್ರಂಥಗಳನ್ನ ಪುರಂದರ ಉಪನಿಷತ್ತು ಇಟ್ಟುಕೊಂಡಾಡ್ತೇವೆ ಅಂದ್ರೆ ಎಷ್ಟೊಂದು ಮಹಿಮೆ ಇದೆ. ಯಾತಕ್ಕೆ ನಾವು ರಾಮಾಯಣ ಓದಿದ್ರೆ ರಾಮಾಯಣ ಮಾತ್ರ ಗೊತ್ತಿದೆ, ನಮಗೆ ಪರಿಚಯ ಆಗುತ್ತೆ. ಮಹಾಭಾರತ ಕೇಳಿದರೆ ಮಹಾಭಾರತ ಮಾತ್ರ ಅರ್ಥ ಆಗಿದೆ. ಭಾಗವತ ಕೇಳಿದರೆ ಭಾಗವತಗಳು ಮಾತ್ರ ಅರ್ಥ ಆಗಿದೆ. ಪುರಂದರದಾಸರ ಕೃತಿಗಳನ್ನು ಅಧ್ಯಯನ ಮಾಡಿದರೆ ಎಲ್ಲೆಲ್ಲೂ ಅರ್ಥ ಆಗುತ್ತಾ ಇದೆ. ಯಾತಕ್ಕೆ ಅಂದ್ರೆ ನೋಡಿ, ಏನೋ ಒಂದು ಜ್ಞಾನಿ ಮುಂದೆ ಮಡಗಿದ್ದಾರೆ. ಜ್ಞಾನ ಮುದ್ರತೆ ಯುಗದಿ, ಯಜ್ಞ ಸುಜ್ಞಾನ ಮುದ್ರಿತ ಯುಗದಿ, ದಾನವಾಂತಕ ದೇವತಾರ್ಚನೆ ದ್ವಾಪರ ಯುಗದಿ, ರಾಮಾನುಜನರಿಗೆ ಎಷ್ಟು ಫಲವು ಈ ಕಲಿಯುಗದಿ, ಕೇಶವ ನಾರಾಯಣ ಮಾಧವ ಎಂದರೆ ಕೈ ಕೊಡುವ ರಂಗವಿಠಲ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾಧನ ಮಾಡಬೇಕಾದರೆ ಕಲಿಯುಗದಲ್ಲಿ ಭಗವಂತನ ನಾಮವನ್ನ ಭಕ್ತಿಯಿಂದ ಅರ್ಥಾನುಸಂಧಾನ ಪೂರ್ವಕ ಮಾಡಿದರೆ ಭಗವಂತ ಕೈ ಕೊಡ್ತಾನೆ, ಉದ್ಧಾರವನ್ನು ಮಾಡ್ತಾನೆ ಅಂತ ಕೇಳಿದರೆ ಈ ರೋಗದಿಂದ ಮಡಿಕೊಂಡಿದ್ದಾರೆ ಯಾರು, ಅವರಿಗೆ ಆಹಾರ ಸ್ವೀಕಾರ ಮಾಡಿ ಜೀರ್ಣ ಆಗೋದಿಲ್ಲ, ನಾವು ಅವ್ರನ್ನ ಬಿಡೋದಿಲ್ಲ. ಏನು ಜೀರ್ಣ ಆಗೋದಿಲ್ಲ, ಅವರಿಗೆ ಅಸ್ವಾಗದಲ್ಲಿ ಬಿಡ್ತೇವೋ ಇಲ್ಲ, ಇನ್ನೂ ಒಂದು ಗಂಜಿ ಕೊಡ್ತೇವೆ, ನೀರಾಹಾರ ಮಾಡಿ, ಅದ್ರ ಬೇಡ ಜ್ಯೂಸ್ ಮಾಡಿ ಕೊಡ್ತೇವೆ. ಇಲ್ಲ ವಿಟಮಿನ್ ಡೆಫಿಷಿಯನ್ಸಿ ಇದೆ, ಸಿ ವಿಟಮಿನ್ ಇಲ್ಲ ಅಂದ್ರೆ ಆರೆಂಜ್ ಸ್ವೀಕಾರ ಮಾಡಿ, ಎ ವಿಟಮಿನ್ ಇದ್ರೆ ಆಪಿಲ್ ಸ್ವೀಕಾರ ಮಾಡಿ ಎಲ್ಲ ಹೇಳ್ತೇವೆ. ಇಲ್ಲ ಮಲ್ಟಿ ವಿಟಮಿನ್ ಪ್ರಾಬ್ಲಮ್, ಇಲ್ಲ ಟ್ಯಾಬ್ಲೆಟ್ ಬಂದಿದೆ ಈಗ, ಅವು ಬೇಡ. ಎ ವಿಟಮಿನ್ ಟ್ಯಾಬ್ಲೆಟ್, ಸಿ ವಿಟಮಿನ್ ಟ್ಯಾಬ್ಲೆಟ್, ಮಲ್ಟಿ ವಿಟಮಿನ್ ಪ್ರಾಬ್ಲಮ್, ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಒಂದೇ ಟ್ಯಾಬ್ಲೆಟ್ ಎಲ್ಲಾ ವಿಟಮಿನ್ ಕೊಡ್ತಾ ಇದೆ. ಅಂತಹ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಅಂದ್ರೆ ಪುರಂದರ ವಿಠಲ ನಾಮದಿಂದ ಪುರಂದರದಾಸ ಕೊಟ್ಟಿದ್ದಾರೆ. ರಾಮಾಯಣ, ಮಹಾಭಾರತ, ಭಾಗವತ, ಸರ್ವಮೂಲ, ಟೀಕಾ, ಟಿಪ್ಪಣಿ ಗ್ರಂಥಗಳ ಸಾರವನ್ನು ತೆಗೆದು ಪುರಂದರ ಉಪನಿಷತ್ ಎಂಬ ಅವರ ಕೃತಿಗಳು ಅದು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್, ಮೋಕ್ಷಕ್ಕೆ ಬೇಕು ಅಂತ ಎಲ್ಲರ ಸಾರವನ್ನು ತೆಗೆದು ಒಂದೇ ಟ್ಯಾಬ್ಲೆಟ್ ತೊಳೆಯುವುದು, ಸ್ವೀಕಾರ ಮಾಡಿಬಿಡುವುದು, ಎಲ್ಲೆಲ್ಲ ಕೊಡ್ತಾ ಇದ್ದೇನೆ ಅಂತ ಅಂತಹ ಕೃತಿಗಳನ್ನು ಕೊಟ್ಟವರು ನಮ್ಮ ಪುರಂದರದಾಸರು. ಹೇಳ್ತಾ ಇದ್ರು, ನಿಮಗೆ ಇಷ್ಟು ಬಿಟ್ಟು ಹೋಗ್ತಾ ಇದ್ರಲ್ಲ, ಯಾರೊಬ್ಬರಿಗೆ ದಾನ ಮಾಡಬಹುದು, ಇಲ್ಲ ಮಕ್ಕಳಿಗೆ ಕೊಡಬಹುದು, ಎಲ್ಲರಿಗೂ ಕೊಡಬಹುದು, ನಿಮಗೆ ಹುಚ್ಚು ಹಿಡಿಯಿಲ್ಲ ಅಂತ ಅವ್ರು ಹೇಳ್ತಾರೆ. ಹುಚ್ಚು ಹಿಡಿಯಿತು, ನನಗೆ ಹುಚ್ಚು ಹಿಡಿಯಿತು, ಅಚ್ಯುತರ ನಾಮವೆಂಬ ಅಚ್ಚುಮೆಚ್ಚು ನರಳಾಗಿ ಹುಚ್ಚು ಹಿಡಿಯಿತು. ಹುಚ್ಚು ಹಿಡಿದ ಸ್ವಾಮಿ, ಅಚ್ಯುತರ ನಾಮ ಹಚ್ಚಿದ ನನಗೆ ತಲೆಗೆ, ಅಚ್ಯುತರ ನಾಮ ಎಂಬ ಹುಚ್ಚು ಹಿಡಿಯಿತು. ಇಲ್ಲ ಸ್ವಾಮಿ, ದೊಡ್ಡ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಇನ್ಮೇಲೆ ನಿಮಗೆ ಏನು ವೃದ್ಧಿ? ಬದುಕರ ವೃದ್ಧಿ ಎನ್ನದು ಅದು ಬಲು ಚೆನ್ನದು, ಇನ್ನು ಬದುಕರ ವೃದ್ಧಿ ಎನ್ನದು. ಇಲ್ಲ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದಲ್ಲ, ಈಗಲೂ ವ್ಯಾಪಾರ ಮಾಡ್ತಾ ಇದ್ದಾರೆ. ಏನು ವ್ಯಾಪಾರ? ಜೇನು ವ್ಯಾಪಾರ ಮಾಡ್ತಾ ಇದ್ದಾನೆ, ಸಕ್ಕರೆ ವ್ಯಾಪಾರ ಮಾಡ್ತಾ ಇದ್ದಾನೆ, ಹಣ್ಣು ವ್ಯಾಪಾರ ಮಾಡ್ತಾ ಇದ್ದಾನೆ. ಏನು ಹಣ್ಣು ವ್ಯಾಪಾರ? ಹಣ್ಣು ಕೊಳ್ಳಿರೋ ಜನರು ಹಣ್ಣು ಕೊಳ್ಳಿರೋ ನೋಡಿ, ಹಣ್ಣು ಕೊಳ್ಳಿರೋ ಜನರು ಹಣ್ಣು ಕೊಳ್ಳಿರೋ, ಹಣ್ಣು ಬಂದಿದೆ ಕೊಳ್ಳಿರೋ ನೀ ವೀರ ಚೆನ್ನ ಬಾಲಕೃಷ್ಣನೆಂಬ ಕನ್ನೆ ಬಾಳೆ, ಬಾಳೆಹಣ್ಣು ಬಾಲಕೃಷ್ಣನೆಂಬ ಕನ್ನೆ ಬಾಳೆ. ಒவ்வೊಂದು ಭಗವಂತನ ನಾಮವನ್ನು ಒவ்வೊಂದು ಹಣ್ಣಾಗಿ ವರ್ಣನೆ ಮಾಡ್ತಾರೆ. ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ, ಜೇನು ವ್ಯಾಪಾರ ಮಾಡ್ತಾನೆ ಅಂತ. ಏನು ಜೇನು? ಪುರಂದರ ವಿಠಲನ ಸ್ಮರಣ ಎಂಬ ದಿವ್ಯ ಜೇನು. ಪುರಂದರ ವಿಠಲನ ಸ್ಮರಣೆಯೇ ದಿವ್ಯ ಜೇನು, ಆ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ರಾಗಿ ತಂದೀರ ಅಂತ ವ್ಯಾಪಾರ ಮಾಡುದು, ಸಕ್ಕರೆ ಕಲ್ಲು ಸಕ್ಕರೆ ಕೊಳ್ಳಿರೋ, ಎಲ್ಲೆಡೆ ಭಗವಂತನ ನಾಮವನ್ನ ಸಕ್ಕರೆಯಾಗಿ, ಜೇನಾಗಿ, ಹಣ್ಣಾಗಿ ಅನುಸಂಧಾನದಿಂದ ತಾನು ಕೃತಿಗಳನ್ನು ಕೊಟ್ಟಿದ್ದಾರೆ ಪುರಂದರದಾಸರು. ವ್ಯಾಸರಾಜರು ಹೋಗಿದ್ರು, ಇವರು ನಾರದಾಂಶ ಸಂಭೂತರು, ಇವರು ಸ್ವರೂಪ ಯೋಗಿಯನ್ನು ತಿಳಿದು ಇವರಿಗೆ ಪುರಂದರ ವಿಠಲ ಎಂಬ ಅಂಗದಿಂದ ಅವರಿಗೆ
ಅನುಗ್ರಹವನ್ನು ಮಾಡಿದರು ವ್ಯಾಸರಾಜರು. ಗುರು ಭಕ್ತಿಯನ್ನ ತೋರಿಸಿಕೊಡ್ತಾರೆ. ಗುರುಗಳ ಅನುಗ್ರಹ ಪಡೆಯಲೇಬೇಕು. ಗುರುಗಳ ಅನುಗ್ರಹದಿಂದಲೇ ಮೋಕ್ಷವನ್ನು ಪಡೆಯಬಹುದು. ಮುಕುಂದ ಭಕ್ತಿಯೈ ಗುರು ಭಕ್ತಿ ಜಾಯಿ ಮುಕುಂದ ಗುರುವಿನ ಗುಲಾಮ ಆಗುವ ತನಕ ತೊರೆಯ ತನ್ನ ಮುಕುತಿ. ಗುರುವಿನ ಗುಲಾಮಾಗುವ ತನಕ ದೊರೆಯ ತನ್ನ ಮುಕುತಿ. ಅದರಲ್ಲಿ ವ್ಯಾಸರಾಜರ ಮಹಿಮೆಯನ್ನ ಹೇಳಕ್ಕೆ ಹೊರಟ ಪುರಂದರದಾಸರು ಹೇಳ್ತಾರೆ, ಗುರು ಉಪದೇಶ ಇಲ್ಲದ ಸ್ನಾನವು, ಗುರು ಉಪದೇಶ ಇಲ್ಲದ ಧ್ಯಾನವು, ಗುರು ಉಪದೇಶ ಇಲ್ಲದ ಮಂತ್ರ, ಗುರು ಉಪದೇಶ ಇಲ್ಲದ ತಂತ್ರ, ಗುರು ಉಪದೇಶ ಇಲ್ಲದ ಜಪವು, ಗುರು ಉಪದೇಶ ಇಲ್ಲದ ತಪವು ಉರಗಣ ಉಪವಾಸವಂತೆ ಕಾಣಿರು. ಗುರುಗಳ ಅನುಗ್ರಹ ಇಲ್ಲದೆ ನಾವು ಮಾಡುವಂತಹ ಸ್ನಾನ, ಧ್ಯಾನ, ಜಪ, ತಪ, ಮಂತ್ರ, ತಂತ್ರ ಎಲ್ಲ ವ್ಯರ್ಥ ಅಂದ್ರು. ಎಲ್ಲ ವ್ಯರ್ಥ. ಗುರುಗಳ ಅನುಗ್ರಹ ಪಡೆದ ಮಾತ್ರದಿಂದಲೇ ನಮಗೆ ಭಗವಂತ ಅನುಗ್ರಹ ಬರ್ತಾನೆ. ಪರಗುರು ಉಪದೇಶ ತೊರಗಿತು ನನಗೆ ಇನ್ನೇನೇನು ಅಂತ ವ್ಯಾಸರಾಜರ ಅನುಗ್ರಹ ಪಡೆದಿದ್ದೇನೆ. ಅವರ ಉಪದೇಶ ನನಗಾಗಿದೆ, ನನಗೆ ಇನ್ನೂ ಏನಾಗಬೇಕು, ಇದರಿಂದ ಏನು ಭಾಗ್ಯ, ಇದಕ್ಕಿಂತ ಹೆಚ್ಚು ಭಾಗ್ಯ ಏನೇ ಇದೆ ಅಂತ ಆ ಗುರುಗಳ ಮಹಿಮೆಯನ್ನು ತೋರಿಸಿಕೊಡ್ತಾರೆ ಪುರಂದರದಾಸರು. ಕೇಳ್ತೇವೆ ಅವರ ಮಹಿಮೆಯನ್ನ. ಆಗ ನಾವು ಪಂಡರಿಪುರಕ್ಕೆ ಬಂದು ಎಷ್ಟೋ ದಿವಸ ಯಾತ್ರೆಗಳನ್ನು ಮಾಡಿದವರು ಪುರಂದರದಾಸರು. ಪಂಡರಿಪುರಕ್ಕೆ ಬಂದಾಗ ನಾವು ಕೇಳ್ತೇವೆ, ಆ ಊರಿನಲ್ಲಿದ್ದ ಒಂದು ದಾಸಿ ಅವರಿಗೆ ಏನ್ ಮಾಡಿದ ಪುರಂದರದಾಸರಿಗೆ, ಆ ದಾಸಿಯ ಮನೆಗೆ ಪುರಂದರದ ಭಗವಂತ ವಿಠಲ ದಾಸರ ರೂಪದಿಂದ ಹೋಗಿದ್ದಾರೆ. ಹೋಗಿ ತನ್ನ ಖಡ್ಗವನ್ನ ಕೈಯಲ್ಲಿರುವಂತಹ ಕೊಟ್ಟು ಹೋಗಿದ್ದಾರೆ. ಅವಳೇನ್ ಮಾಡಿದಳು, ಮರು ದಿವಸ ಆ ಒಂದು ಆಭರಣ ಹಾಕಿಕೊಂಡು ಹೊರಗೆ ಬಂದಿದ್ದಾಳೆ. ಊರಿನವರೆಲ್ಲ ಅಲ್ಲಿ ನೋಡ್ರೆ ವಿಠಲನೆಲ್ಲ ಆಭರಣ ಕಾಣೆ. ಏನ್ ಮಾಡಿದ್ರು, ದಾಸರ ಹತ್ರ ಅರ್ಧರಾತ್ರಿ ಒಳಗೆ ಅಲ್ಲಿ ಕುಣಿತಾ ಇದ್ರು, ಗಾನ ಮಾಡ್ತಾ ಇದ್ರು. ದಾಸರೇ ತೆಗೆದಿರಬೇಕು. ಈ ವಿಷಯ ಗೊತ್ತಾಯ್ತು. ಅವಳೇನಿದ್ರು, ದಾಸರ ನನ್ನ ಮನೆಗೆ ಬಂದರು, ಕೊಟ್ಟಿದ್ರು. ವಿಷಯ ತಿಳಿತು. ಓ, ದಾಸರ ಅಲ್ಲಿ ಹೋಗಿದ್ದಾರೆ, ಕೊಟ್ಟಿದ್ದಾರೆ. ಮತ್ತೆ ದಾಸರನ್ನ ಕಟ್ಟಿ ಹಾಕಿ ಅವರಿಗೆ ಚೆನ್ನಾಗಿ ಪೆಟ್ಟನ್ನು ಕೊಟ್ಟಿರುತ್ತೆ. ಆಗ ಪುರಂದರದಾಸರು ಹೇಳಿದ ಮಾತು, ಅಪ್ಪ ಮುಯ್ಯಿಗೆ ಮುಯ್ಯಿ ತೀರಿತು ಅಂದ್ರು. ಅಪ್ಪ ಪಳಿಕೆ ಇರ್ತಾರಲ್ಲ ಭಗವಂತ, ಚೆನ್ನಾಗಿ ಮಾಡಿಕೊಂಡಿಯೋ ಅಂತ. ಯಾತಕ್ಕೆ? ಅವರಿಗೆ ಸೇವಕನಾಗಿ ಸೇವೆ ಮಾಡ್ತಾ ಇದ್ದ ಒಬ್ಬ. ಆ ಸೇವೆ ಮಾಡ್ತಾ ಇರುವಂತ ಒಬ್ಬನಿಗೆ ಏನ್ ಮಾಡಿದ್ರು ಅಂದ್ರೆ, ನೀರು ಬೇಕು ಅಂತ ಕೇಳಿದ್ರು. ಅವ್ರ ತಂಬಿಯಿಂದ ನೀರು ತಗೊಂಡ್ ಬರ್ಲಿಕ್ಕೆ ಕೊಂಚ ಲೇಟ್ ಆಗಿದ್ದ ಆ ಕ್ಷಣ ಏನ್ ಮಾಡಿದ್ರು, ಆ ತಂಬಿನಿಂದ ಅವಳಿಗೆ ಚೆನ್ನಾಗಿ ಒಂದು ಪೆಟ್ಟು ಕೊಟ್ಟಿರುತ್ತೆ. ಪೆಟ್ಟನ್ನು ತಗೊಂಡು ಓದವನೇ ಮತ್ತು ವಾಪಸ್ ಬಂದಾಗ ವಿಚಾರ ಆಗಿತ್ತಪ್ಪ, ಏನೋ ಒಂದು ಕೋಪದಲ್ಲಿ ಬಿಟ್ಟು ಕೊಟ್ಟು ಬಿಟ್ಟಪ್ಪ, ತಪ್ಪಿದ್ರೆ ಕ್ಷಮಿಸಬೇಕು. ದಾಸರ ಗುಣ ಅಷ್ಟು. ಆಗ ಹೇಳಿದೆ, ಇಲ್ಲ ಸ್ವಾಮಿ, ನಾವು ಊರಿಗೆ ಹೋಗಿ ತುಂಬಾ ದಿನ ಆಗಿದೆ, ಒಂದು ತಿಂಗಳ ಕಾಲ ಮೇಲಾಗಿ ಮತ್ತೆ ವ್ಯಾಪಕ ಇವತ್ತೇ ಬಂದದ್ದು ಅಂತ. ಮತ್ತೆ ಈಗ ಬಂದದ್ದು ಯಾರು, ನನ್ನ ಕೈಯಿಂದ ಬಿಟ್ಟು ತಗೊಂಡದ್ದು ಯಾರು, ಧ್ಯಾನದಲ್ಲಿ ಕುಡಿತಾರೆ ಬಂದವ ವಿಠಲನೇ ಹೇಳ್ದವ್ರಿಗೆ ಕಾಲ. ಆಗ ಅಪ್ಪ ಭಗವಂತ ನಿನ್ನ ನಾನು ಪೆಟ್ಟು ಕೊಡಿತಿದ್ದಾನಲ್ಲ, ಆ ಒಂದು ವಿಷಯ ಈಗ ನೆನಪಿಗೆ ಬಂದಿದೆ. ಅಪ್ಪ, ನಾನು ನಿನಗೆ ತಂಬಿಯಿಂದ ಚೆನ್ನಾಗಿ ಪೆಟ್ಟು ಕೊಟ್ಟೆ, ನೀ ನನಗೆ ಬದಲಿ ನನಗೆ ಪೆಟ್ಟು ಕೊಟ್ಟಿದ್ದೀಯಪ್ಪ. ಆ ಮುಯ್ಯಿಗೆ ಮುಯ್ಯಿ ತೀರಿತು. ಆಗ ಶರೀರಿಯಾಗಿ ಭಗವಂತ ವಿಠಲನ ಮಾತಾಡ್ತಾನೆ, ಇಲ್ಲಿ ದಾಸರು ತಪ್ಪು ಮಾಡಲಿಲ್ಲ, ದಾಸರ ಮಹಿಮೆಯನ್ನು ಎಲ್ಲರಿಗೂ ತೋರಿಸಿಕೊಡಬೇಕು ಎಂಬುದಕ್ಕಾಗಿ ನಾವು ಮಾಡಿದ ಲೀಲೆ ಎಂದು. ಆಗ ಇವತ್ತು ಕೂಡ ನೋಡಿ, ದಾಸರ ಕಟ್ಟಿದ ಕಂಬವನ್ನ ನಾವು ಆಲಿಂಗನ ಮಾಡಿಕೊಂಡ್ರೆ ಭಗವಂತನನ್ನು ಆಲಿಂಗನ ಮಾಡಿದಂತೆ. ಮನೆಗೆ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವ ನಿಮಗೆಂಬ ಸೊಲಗೊಳೋದಲ್ಲಿ ನೋಡಿ, ಮನೆಗೆ ಬಲಗಾದರೆ ಪಾಡಿದರೆ ಅವನು ಕುಳಿತು ಕೇಳ್ತಾ ಇದ್ದಾನೆ. ಭೀಷ್ಮರಿಗೆ ಅನುಗ್ರಹ ಮಾಡಿದಂತೆ ಕುಳಿತು ಪಾಡಲು ನಿಲುವ, ಪುಂಡರೀಕನಿಗೆ ಭಗವಂತ ಅಲ್ಲಿ ಕಲ್ಲಿನ ಮೇಲೆ ಕಲ್ಲಿನ ಮೇಲೆ ನಿಂತುಕೊಂಡು ಅನುಗ್ರಹ ಮಾಡಿದ. ಅವನು ಕುಳಿತು ಪಾಡಿದರೆ ನಿಂತರೆ ನಲಿವ, ನಾವು ನಿಂತುಕೊಂಡು ಮಾಡಿದರೆ ವಿಠಲ ನರ್ದನ ಆಡ್ತಾ ಇದ್ದಾನಂತೆ. ನಾವೇ ನರ್ದನವನ್ನು ಆಡಿದರೆ ಆಲಿಂಗನವನ್ನು ಮಾಡಿಕೊಡ್ತಾನೆ ಅಂತ. ಆಲಿಂಗನವನ್ನು ಮಾಡಿಕೊಡ್ತಾನಂದ್ರೆ ದಾಸರನ್ನ ಕಟ್ಟಿ ಇಟ್ಟ ಕಂಬಕ್ಕೆ ನಾವು ಆಲಿಂಗನ ಮಾಡಿದರೆ ವಿಠಲನ ಆಲಿಂಗನ ಮಾಡಿಕೊಂಡಂತ ಅನುಭವ ನಮಗಾಗುತ್ತೆ ಅಂತ ಅಷ್ಟೊಂದು ಅನುಗ್ರಹವನ್ನು ಪಡೆದಿದ್ದಾರೆ ದಾಸರು ಅಂತ ಕೇಳ್ತೇವೆ. ನೋಡಿದ್ರಿಂದ ಬದುಕರ ವೃದ್ಧಿ ಮನೆಗಾಗಿ ಒಂದೇ ವೃತ್ತಿ ಕೇಳಬೇಕು. ರಾಗಿ ತಂದೀರ ಬಿಚ್ಚಗೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ, ಭಿಕ್ಷೆಗೆ ರಾಗಿ ಬಂದೀರ. ಮನೆಗೆ ಹೋಗಿ ಬಾ ಮುಂಜಾವೃತ್ತಿಯನ್ನು ಮಾಡಿದರೆ ನೋಡಿದಂತ ಕೃಷ್ಣದೇವರಾಯರು ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಬೇಡವಲ್ಲ. ನಮ್ಮ ರಾಜ್ಯ ಅಂದ್ರೆ ಶ್ರೀಮಂತರ ರಾಜ್ಯ ಇದು.
ಇಂಥ ರಾಜ್ಯದಲ್ಲಿ ಏನ್ ಮಾಡಬಾರದು, ದಾಸರು ಮತ್ತು ಹೋಗಿ ಯಾರಲ್ಲಿ ಆಚಕ್ಕೆ ತೀರಬಾರದು, ಉಂಜವೃತ್ತಿ ಮಾಡಬಾರದು. ನವರತ್ನ ವೈಡೂರ್ಯವನ್ನಾಗಿ ಬಿಟ್ಟಿರುತ್ತೆ. ಆ ಉಂಜವೃತ್ತಿ ಪಾತ್ರೆಯಲ್ಲಿ ಅಕ್ಕಿ ಆ ಧಾನ್ಯವನ್ನು ಹಾಕುವಂತಹ ಸಮಯದಲ್ಲಿ ನವರತ್ನ ವೈಡೂರ್ಯಗಳು ಹಾಕಿದ್ದಾರೆ. ನೋಡಿರುತ್ತೆ ನೋಡಿ, ಪುರಂದರದಾಸರಿ ನಾವು ಚೆನ್ನಾಗಿ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? ಅವರು ಕುಲಕ್ಕೆ ಸಾಕು. ಅವರು 10 ತಲೆಮಾರಿಗೆ ಬರುವಂತಹ ಸಂಪತ್ತನ್ನು ಕೊಟ್ಟಿದ್ದಾನೆ. ಅವರು ಉಂಜವೃತ್ತಿ ಹೋಗಬೇಕು ಬಾರಿಲ್ಲ. ಮಧ್ಯಾಹ್ನ ಕಾಲದಲ್ಲಿ ಬಂದು ನೋಡ್ತಾರೆ, ಏನ್ ಮಾಡ್ತಾರೆ ದಾಸರು ಅಂತ. ದಾಸರ ಹೆಂಡತಿ ಮನಸ್ಸಲ್ಲಿ ಕೊಯ್ದು ಕೊಡ್ತಾ ಇರ್ತಾ ಇರುತ್ತೆ. ದಿನಾಳು ದಾಸರು ಸಕಾಲಕ್ಕೆ ಬರ್ತಾ ಇದ್ರು. ನಾವು ಅಕ್ಕಿಯನ್ನು ತಗೊಂಡು ಬರ್ತಾ ಇದ್ದೆವು. ನಾವು ಅದರ ಅನ್ನ ಮಾಡಿ ಕೊಟ್ರೆ ಭಗವಂತನಿಗೆ ನೈವೇದ್ಯ ಮಾಡಿ ವೈಶ್ವದೇವ ಇತ್ಯಾದಿಗಳು ಮಾಡಿ ಸ್ವೀಕಾರ ಮಾಡ್ತಾ ಇದ್ರು. ಇದು ಯಾರೋ ಒಬ್ಬ ಕಲ್ಲನ್ನು ಹಾಕಿ ಬಿಟ್ಟ. ಅಕ್ಕಿ ತುಂಬಾ ಕಲ್ಲು ಹಾಕಿದ್ದಾನೆ. ಆ ಕಲ್ಲನ್ನು ತೆಗೆದಕ್ಕೆ ಹೊತ್ತಾಗಿದೆ. ಇಲ್ಲ ಸ್ವಾಮಿ, ಕಲ್ಲೆಲ್ಲ ಇಲ್ಲೇ ಹಾಕಿದ್ದೀರಿ ಹಿಂದರ ಪಕ್ಕ ಹಾಕಿದ್ದಾರಮ್ಮ. ಅವನು ನೋಡಿ, ಹಿಂದರ ಪಕ್ಕ ನೋಡಿದರೆ ಅವನು ಏನೋ ಒಂದು ವೈಡೂರ್ಯಗಳನ್ನು ನವರತ್ನಗಳು ಹಾಕಿದ್ರು ಎಲ್ಲ ಹಿಂದಾಗಿದ್ದಾರೆ. ಏನು ಸ್ವಾಮಿ, ಇಂಥ ಒಂದು ಭಾಗ್ಯ ನಿಮಗೆ ಸಿಕ್ಕಿದ್ರೆ ನಾವು ಬಿಸೋಡಬಹುದಾ? ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ನಿಮ್ಮ ಭಾಗ್ಯ ಮಹಾಲಕ್ಷ್ಮಿ, ನಮ್ಮ ಭಾಗ್ಯ ಪುರಂದರ ವಿಠಲ ಅಂತ ಹೇಳಿದ್ರು. ನಮ್ಮ ಭಾಗ್ಯ ಪುರಂದರ ವಿಠಲ. ಯಾತಕ್ಕೆ ನೋಡ್ರಿ, ಲಕ್ಷ್ಮಿಯನ್ನ ಹಿಡಿದ ಕಂಸ ಲಕ್ಷ್ಮಿಯವರಿಗೆ ಸಿಕ್ಕಲಿಲ್ಲ. ದುರ್ಗೆಯನ್ನ ಕಾಲನ್ನು ಹಿಡಿದ, ದುರ್ಗೆ ಮೇಲೆ ಹಾರಿಬಿಟ್ರು. ದುರ್ಗೆಯನ್ನು ಸಿಕ್ಕಲ್ಲ, ಇಂಥ ಕೃಷ್ಣನು ಸಿಕ್ಕಲ್ಲ. ಕೃಷ್ಣ ಬಂದು ಕೊಂದು ಬಿಟ್ಟ. ವಸುದೇವರು ಕೃಷ್ಣನ ಕೈಯಲ್ಲಿ ಹಿಡಿದ್ರು. ಕೈಯಲ್ಲಿ ಕೃಷ್ಣನ ಹಿಡಿದ ವಸುದೇವನ ಕೈಗೆ ಕೃಷ್ಣ ಅಲ್ಲಿ ದುರ್ಗೆ ತಾನಾಗಿ ಬಂದು ಬಿಡುತ್ತೆ. ಯಾರಿಗೆ? ಯಶೋಧ ಮನೆಯಲ್ಲಿ ಹುಟ್ಟಿದವರು ದುರ್ಗೆ ಕೈಯಲ್ಲಿ ಕೃಷ್ಣನ ಹಿಡಿದುಕೊಂಡು ಹೋಗಿದ್ದಾರೆ. ಲಕ್ಷ್ಮಿ ತಾನಾಗಿ ಬಂದು ಬಿಡುತ್ತೆ. ದೇವರನ್ನು ಹಿಡಿ, ಲಕ್ಷ್ಮಿ ತಾನಾಗಿ ಬರ್ತಾಳೆ. ಲಕ್ಷ್ಮಿಯಿಂದ ಹಿಡಿಯಕ್ಕೆ ಹೋಗಬೇಡಿ, ಲಕ್ಷ್ಮಿ ಸಿಕ್ಕೋದಿಲ್ಲ, ಭಗವಂತನ ಸಿಕ್ಕೋದಿಲ್ಲ ಅಂತ ನಮ್ಮ ಆಚಾರ್ಯರ ತಾತ್ಪರ್ಯ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ, ಕುಂಕುಮಾಂಗಿತೆ ಪಂಕಜ ಲೋಚನೆ ವೆಂಕಟರಮಣ ಪಟ್ಟದರ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಲಕ್ಷ್ಮಿ ಬರೋದಿಲ್ಲ. ವೆಂಕಟರಮಣನ ಪಟ್ಟದ ರಾಣಿಂದ ಬದಲಾಗುತ್ತೆ. ಒಳ್ಳೆ ಸುಭದ್ರ ಸ್ತ್ರೀ, ಪತಿವ್ರತ ಸ್ತ್ರೀ ನಮ್ಮ ಮನೆಗೆ ವಿಶೇಷ ನಡೀತಾ ಇದೆ. ನೀವು ಬರಬೇಕು ಅಂತ ಸುಮಂಗಲಿನ ಮಾತ್ರ ಕರೆದ ನಾವು ಬರೋದಿಲ್ಲ. ನಮ್ಮ ಪತಿಯನ್ನ ಕರೆ ನಾವು ಬರ್ತೇವೆ. ಲಕ್ಷ್ಮಿ ತನ್ನ ಮಾತ್ರ ಕರೆದರೆ ಬರೋದಿಲ್ಲ. ಲಕ್ಷ್ಮೀ ಪತಿಯನ್ನ ನಾವಲ್ಲ, ಅವ್ರ ಪತಿಯಾದ ಲಕ್ಷ್ಮೀ ಪತಿಯನ್ನ ಕರೆದ್ರೆ ಲಕ್ಷ್ಮಿ ತಾನಾಗಿ ಬರ್ತಾಳೆ ಅಂತ ಅವ್ರು ಹೇಳ್ತಾರೆ. ಅಂತಹ ಸಂಖ್ಯೆ ಇಲ್ಲದ ಭಾಗ್ಯವನ್ನು ಕೊಟ್ಟು ಅಂತ ಕೇಳಿದಾರಲ್ಲ, ಅಂತ ನವಕೋಟಿ ನಾರಾಯಣ ಇದ್ದು ಎಲ್ಲೆಲ್ಲೂ ತ್ಯಾಗ ಮಾಡಿ ಬಂದ ಪುರಂದರದಾಸರು ಇನ್ನು 7 ಭಾಗ್ಯವನ್ನು ಕೇಳ್ತಾರೆ. ಇಲ್ಲಿ ಅವರು ಕೇಳಿದ ಭಾಗ್ಯ ನಾರಾಯಣ ನಿನ್ನ ನಾಮದ ಸ್ಮರಣೀಯ ಸಾರಾಮೃತವು ಎನ್ನ ನಾಲಿಗೆ ಬರವೇ ನಾರಾಯಣ. ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವು, ಅದುವೇ ಭಾಗ್ಯ. ಅಂತ ಭಾಗ್ಯವನ್ನ ಸಂಜೆ ಇಲ್ಲದ ಭಾಗ್ಯವನ್ನು ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ. ಯಾತಿಗೆ ಲಕ್ಷ್ಮಿಯಲ್ಲಿ ಕೇಳಿದರು? ಲಕ್ಷ್ಮಿ ಸ್ತುತಿ ಗತಿಗಳಿಗೆ ಅಭಿಮಾನಿಲ ತುಣಿ ಅಂತ ಜಗನ್ನಾಥ ವಾಕ್ ಅಭಿಮಾನಿನಿ, ವೇದಾಭಿಮಾನಿ, ಮುಖ್ಯ ಅಭಿಮಾನಿನಿ. ಮಾತ್ರ ಬರಬೇಕು ಅಂದ್ರೆ ನಮ್ಮ ಬಾಯಲ್ಲಿ ಶಬ್ದಗಳು ಬರಬೇಕಂದ್ರೆ ಮುಖ್ಯ ಅಭಿಮಾನಿ ಲಕ್ಷ್ಮಿ ಎದುರಾಗಬೇಕು ನಮಗೆ. ಅಂತ ವಾಕ್ ಅಭಿಮಾನಿ ಲಕ್ಷ್ಮಿ ಏನ್ ಮಾಡ್ಬೇಕು ಅಂದ್ರೆ ನನ್ನ ಬಾಯಲ್ಲಿ ಕುಳಿತು ಒಳ್ಳೆ ಮಾತನ್ನ ನುಡಿಸಮ್ಮ. ಭಗವಂತ ನಿನ್ನ ಪತಿಯಾದ ನಾರಾಯಣನ ನಾಮ ಯಾವಾಗಲೂ ಇರಲಿ. ಯಾವಾಗ? ಕಷ್ಟದಲ್ಲಿ ಇಷ್ಟದಲ್ಲಿರಲಿ, ಎಷ್ಟಾದರೂ ಮತಿ ಕೆಟ್ಟು ಇರಲಿ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ. ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ ನಾರಾಯಣ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣಯೇವ ಚ ನಿರ್ಮಮೋಡಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ನನಗೆ ಪ್ರಿಯವಾದ ಭಕ್ತ ಯಾರು? ಮತ್ ಭಕ್ತ ಸಮೇ ಪ್ರಿಯ. ಸುಖವಾಗಲಿ ಬಹು ದುಃಖವಾಗಲಿ ಸಕ ನೀನಾಗಿರೋ ಪಾಂಡುರಂಗ ಅಂತ ದಾಸರು ಹೇಳಿದಂತೆ
ಸಮ ದುಃಖ ಸುಖ ಕ್ಷಮಿ. ಸುಖವನ್ನ ದುಃಖವನ್ನ ಸಮವಾಗಿ ನೋಡುವವ ಯಾರು ಅವನೇ ನನಗೆ ಪ್ರಿಯವಾದ ಭಕ್ತ ಅಂದರೆ ದಾಸರು ಹೇಳ್ತಾರೆ, ಕಷ್ಟದಲ್ಲಿರಲಿ ಇಷ್ಟದಲ್ಲಿರಲಿ ಎಷ್ಟಾಗಿ ಮತಿ ಕೆಟ್ಟಿರಲಿ ನಿನ್ನ ನಾಮ ನನ್ನ ನಾಳಿಗೆಗೆ ಬರಲಿ. ಅಂತಹ ಭಕ್ತಿಯನ್ನ ಅಂತರ್ಭಾಗ್ಯವನ್ನು ಬೆಳೆದವರು ಇಲ್ಲಿ ಪುರಂದರದಾಸರು. ನೋಡಿ ಎಷ್ಟೊಂದು ಮಹಿಮೆ ಅವರಿಗೆ ಅಂತ ಕೇಳಿದೆವು. ನಿತ್ಯನು ಚಕ್ರತೀರ್ಥದಲ್ಲಿ ಇರುವಂತಹ ಹನುಮಪ್ಪ ಯಂತ್ರೋದ್ಧಾರಕ ಹನುಮಾನಿಗೆ ವ್ಯಾಸರಾಜರು ಇವರಿಗೆ ಒಂದು ಕೊಟ್ಟವಿದ್ರಂತೆ ಸೇವದ ಭಾಗ್ಯ, ಸೇವೆ ಮಾಡುವಂತಹ ಭಾಗ್ಯ. ಯಂತ್ರೋದ್ಧಾರಕ ಹನುಮನಿಗೆ ಹನುಮಪ್ಪನಿಗೆ ನಿತ್ಯದ ಅಭಿಷೇಕಾದಿಗಳನ್ನು ಮಾಡಿ ನೈವೇದ್ಯ ಮಾಡಬೇಕು. ಪುರಂದರದಾಸರು ದಿನಾಲಲ್ಲಿ ಹೋಗ್ತಾ ಇದ್ರು. ತುಂಗಭದ್ರಾ ಚಕ್ರತೀರ್ಥದಲ್ಲಿ ಸ್ನಾನ, ಯಂತ್ರೋದ್ಧಾರಕ ಹನುಮಂತನಿಗೆ ಅಭಿಷೇಕ ನೈವೇದ್ಯ ಮಾಡಿ ಬರ್ತಾ ಇದ್ರು. ಒಂದ್ ದಿವಸ ಹೇಳಿದ್ರು, ಮಧ್ವಪತಿಯನ್ನ ಕರೆದ್ರು, ಅಪ್ಪ ಇವತ್ತು ನೀವು ಅಭಿಷೇಕವನ್ನು ಮಾಡು, ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ತಗೊಂಡು ಹನುಮಂತ ನೈವೇದ್ಯ ಅಂದ್ರೆ ಹನುಮಪ್ಪ ಸ್ವೀಕಾರ ಮಾಡ್ತಾನಪ್ಪ, ಅವನಿಗೆ ಸಮರ್ಪಣ ಮಾಡು. ಮಧ್ವಪತಿಗೆ ಎಷ್ಟು ಚೆನ್ನಾಗಿ ಮನದಲ್ಲಿ ತಗೊಂಡ್ರು ಅಂದ್ರೆ ಹನುಮಂತ ಯಂತ್ರೋದ್ಧಾರಕ ಹನುಮಂತ ನೈವೇದ್ಯವನ್ನು ಸ್ವೀಕಾರ ಮಾಡುತ್ತಾನೆ ಮನದಲ್ಲಿ ಇಟ್ಟುಕೊಂಡು ಏನೋ ಹೋಗಿದ್ರೆ ಅಭಿಷೇಕ ಮಾಡಿದ್ರು, ವಾಯುಸ್ತುತಿ ಪುನಶ್ಚರಣ ಮಾಡಿ ಅಭಿಷೇಕಾದಿಗಳನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಅಂದ್ರೆ ಯಂತ್ರೋದ್ಧಾರಕ ಹನುಮಂತ ಕಲ್ಲಾಗಿದ್ದಾರೆ. ಹನುಮಪ್ಪನಿಗೆ ಅಲ್ಲಿ ದ್ವಾದಶ ಸ್ತೋತ್ರ ಹೇಳಿ ಸಾಲಿಗ್ರಾಮ ನೈವೇದ್ಯ ಮಾಡಿ ಅಲ್ಲಿ ಹನುಮಂತ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂದ್ರೆ ಹನುಮಪ್ಪನಿಗೆ ಏನು ಚಲನ ಇಲ್ಲ. ಇವರು ಹೇಳಿದ್ದೆ ಯಂತ್ರೋದ್ಧಾರಕ ಹನುಮಸ್ತೋತ್ರ ಮಹಾವಿದೂತಂ ರಾಮಸ್ಯ ಸುಖಂ ಚತುರಧ್ರುವಂ. ಹನುಮಪ್ಪ ಏನು ಚಲನ ಇಲ್ಲ. ತಿಳಿದು ಅವರೇ ಉಳಿಸಲಿಕ್ಕೆ ತಯಾರಾದರು, ಏನು ಚಲನ ನೋಡಿದ್ರು. ಓ, ನಮ್ಮ ಅಪ್ಪ ಮಾಡುವಂತ ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡು ನೈವೇದ್ಯವನ್ನು ಸ್ವೀಕಾರ ಮಾಡಿದ್ಯಾ, ನನ್ನಲ್ಲಿ ಏನೋ ತಪ್ಪಿದೆ. ತನ್ನ ತಲೆಯನ್ನ ಶಿರಸನ್ನ ಮುಂದೆ ಇಟ್ಟು ಅಲ್ಲಿ ಮುಟ್ಟಿ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅಂತ ಹೊರಟಿರುತ್ತೆ. ಹನುಮಪ್ಪ ಬಾಯಿಂದ ಚೆನ್ನಾಗಿದ್ದಾರೆ ಅಂತ. ಯಂತ್ರೋದ್ಧಾರಕ ಹನುಮ ಬಾಯನ್ನು ಚೆನ್ನಾಗಿ ತೆರೆದುಬಿಟ್ಟಿದ್ದಾರೆ. ಇವರು ಸಮುದ್ರದಲ್ಲಿ ತೇರಿ ಸ್ವೀಕಾರ ಮಾಡಿದ್ರೆ ಸ್ವೀಕಾರ ಮಾಡ್ತಾ ಇದ್ದಂತೆ. ಒಂದು ತುತ್ತಾಯಿತು, ಇಡೀ ಕಂಚಿನ ಅನ್ನ ಪೂರ್ತಿಯಾಗಿ ಖಾಲಿಯಾಗಿದೆ. ಚಕ್ರತೀರ್ಥಕ್ಕೆ ಬಂದು ಚೆನ್ನ ತಗೊಂಡು ಬಂದಿದ್ದಾರೆ. ಇವತ್ತು ಮುಂಜಾವರ್ತಿ ಆಗಿದೆ. ಅಲ್ಲಿ ಪುರಂದರದಾಸರು ಇಷ್ಟದೇವಾದ ಮಾಡಿ ಅನ್ನಕ್ಕೆ ಕೊಡಬೇಕು. ಯಂತ್ರೋದ್ಧಾರ ಹನುಮಂತ ನೈವೇದ್ಯ ಆಗಿದೆಯಾ, ಅಲ್ಲಿ ಅನ್ನ ಇಲ್ಲ. ಮಧ್ವಪತಿ ಬಂದ ಬರೀ ಪಾತ್ರವನ್ನು ಆದರೂ ನೋಡ್ತು ಬಿಟ್ಟಾರೆ. ಏನಪ್ಪ ಎಲ್ಲಿ ನೈವೇದ್ಯ? ಇಲ್ಲಪ್ಪ ಹನುಮಪ್ಪ ಸ್ವೀಕಾರ ಮಾಡಿದ. ಏನಪ್ಪ ಎಲ್ಲ ಆಶ್ಚರ್ಯವಾಗಿದೆ. ನಾವು ದಿನಾಲೂ ನೋಡ್ತಾ ಇದ್ದೇವೆ. ಅನುಸಂಧಾನ ಪೂರ್ವಕ ಒಳಗಿರುವಂತಹ ಭಗವಂತನ ರೂಪನ ಚಿಂತನೆ ಮಾಡಿ ಐಕ್ಯಮತ್ವವನ್ನು ಚಿಂತನೆ ಮಾಡಿದರೆ ನೈವೇದ್ಯ. ಇಲ್ಲಿ ಅದೇ ನೈವೇದ್ಯ ಮಾಡಿ ಬಂದಿದ್ದಾನೆ. ಏನಪ್ಪ ಏನ ಸುಳ್ಳು ಹೇಳ್ತೀಯಪ್ಪ, ನೇರಾಗಿ ಬಾ ಮತ್ತು ಹೋಗಿ ನೈವೇದ್ಯ ಮಾಡಾರ ಅಂತ ಹೇಳಿ ತೋರಿದರೆ ಅಲ್ಲಿ ಹನುಮಂತ ಮಾಡಲಿಲ್ಲ. ಮತ್ತು ಅವ ಅಲ್ಲಿ ಮಧ್ವಪತಿ ಅಲ್ಲಿ ಮುಂದೆ ಹನುಮಂತ ಮುಂದೆ ಹಠವಾಗಿ ನಿಂತಾಗ ಬಾಯಿಂದ ತೆರೆದು ತೋರಿಸಿದಂತ ಅಲ್ಲಿ ಯಂತ್ರೋದ್ಧಾರಕ ಹನುಮಂತ ಆಗ ತನ್ನ ಮಗನ ಯೋಗ್ಯತೆಯನ್ನು ತಿಳಿದು ಅವರಿಗೆ ಅನುಗ್ರಹವನ್ನು ಮಾಡಿದರೆ ಅವರೇ ಮುಂದೆ ವಿಜಯದಾಸರಾಗಿ ಬಂದು ಅಲ್ಲಿ ಎಷ್ಟೋ ಕೃತಿಗಳ ಮುಖ್ಯ ಪ್ರಾಣರ ಮೇಲೆ ಅವರು ಮಾಡಿದ್ದಾರೆ ಅಂದ್ರೆ ಪವಮಾನ, ಜಗತ ಪ್ರಾಣ ಇತ್ಯಾದಿ ಕೃತಿಗಳನ್ನು ಮಾಡಿದ್ದಾರೆ. ವಾಯುಸುರಾದಿಯನ್ನು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ನಾಂದಿ ಹಾಕಿದವರು ಪುರಂದರದಾಸರು ಮಾಡಿಕೊಟ್ಟ ಅನುಗ್ರಹ ಅಂತ ಕೇಳ್ತೇವೆ. ಎಷ್ಟೋ ಕೃತಿಗಳು ಒவ்வೊಂದು ಭಕ್ತಿಯ ಮೇಲೆ ಪುರಂದರದಾಸರು ಎಷ್ಟು ಕೃತಿಗಳು ಮಾಡಿದ್ದಾರೆ ಅಂತ ನೋಡಿದರು. ಭಕ್ತಿ ಅನುಸಂಧಾನ ಕೇಳಬೇಕು ಅವರಲ್ಲಿ. ನಮಗಿದ ಭಕ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಮಾತ್ಮ ನಿವೇದನಂ. ಹರಿಕಥೆಯನ್ನು ಕೇಳಿದ್ದೇ ಕೇಳು. ಒಂದು ಹರಿಕಥಾ ಶ್ರವಣ ಮಾಡೋ ನಿರಂತರ. ಯಾತಕ್ಕೆ ಹರಿಕಥಾ ಶ್ರವಣ ಮಾಡೋ? ನೋಡು, ಸಂತತಿ ಆಗುವುದು ರಾಮಾಯಣ ಕೇಳು. ಉದಾಹರಣೆ ಹೇಳ್ತಾರೆ, ಸಂತತಿ ಆಗಬೇಕು ರಾಮಾಯಣವನ್ನು ಕೇಳಿ. ಹರಿಕಥೆಯನ್ನು ಕೇಳಿದ್ದೇ ಕೇಳು. ಯಾವ್ದು ಕೇಳಬೇಕು? ಇದು ಕೇಳ್ತೇವೆ ಪುರಂದರದಾಸರ ಮಹಿಮೆ. ನಮಗೇನು ವೈರಾಗ್ಯ ಸ್ವಲ್ಪ ಬಂದಿದೆ ಅಂತ ಕಾಣಿಸುತ್ತೆ. ಹೊರಗೆ ಹೋದ್ರೆ ಎಲ್ಲ ಗೊತ್ತಾಗಿ ಬರುತ್ತೆ ನಮಗೆ. ನಾವು ಅದೇ 10 ಪೈಸೆ ನಾವಿಂದ ಹುಡುಕ್ತಾ ಆ ಮನಸ್ಸು ಚಂಚಲ ಆಗಿಬಿಡುತ್ತೆ. ಆಗೇನ್ ಮಾಡೋದು? ಮತ್ತು ಕೇಳಬೇಕು. ಎಲ್ಲ ಕೇಳಿದ ಕೂಡ ಚಂಚಲ ಆಗಿದೆ. ಮತ್ತು ವೈರಾಗ್ಯವನ್ನು ಮಾಡಿಕೊಳ್ಳಿ. ಕೇಳಿ 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 ಶುದ್ಧ ಮಾಡಬೇಕು. ಯಾತಕ್ಕೆ? ಮಗ 5ನೇದು 2 ವರ್ಷ ಓದಿದ್ದಾನೆ, 3 ವರ್ಷ ಓದಿದ್ದಾನೆ ಅಂದ್ರೆ ದಡ್ಡ ಅಂತಾರೆ. ನಾ ರಾಮಾಯಣ 10 ಬಾರಿ ಕೇಳಿದ್ದೇನೆ, 100 ಬಾರಿ ಭಾಗವತ ಕೇಳಿದ್ದಾನೆ ಅಂದ್ರೆ ಗ್ರೇಟ್ ಅಂತಾರೆ. ಅಧ್ಯಾತ್ಮತೆಯಲ್ಲಿ ರಿಪಿಟೇಷನ್ ಮುಖ್ಯ. ಲೌಕಿಕದಲ್ಲಿ ರಿಪಿಟೇಷನ್ ವ್ಯಾಲ್ಯೂ ಇಲ್ಲ. ಅಂದ್ರೆ ಹರಿಕಥೆಯನ್ನು ಕೇಳಿದ್ದೇ ಕೇಳೋದು. ಕೇಳಿದ್ರೆ ಯಾತಕ್ಕೆ ಕೇಳಬೇಕು? ಇವತ್ತಿಂದ 7 ದಿವಸ ಪರೀಕ್ಷಿತ ರಾಜ ಆಯುಸ್ಸು. ನಾವು ನಮಗೆ 7 ದಿವಸ ಏನು ಸ್ವಾಮಿ? ಇಲ್ಲವೇ ನಮಗಂದ್ರೆ ಆಯುಸ್ಸು 100 ವರ್ಷದಲ್ಲ. ನಾವು ನಿಧಾನವಾಗಿ 9 ತಿಂಗಳು 80 ಮಳೆ, ಕಣ್ಣು ಕಾಳು ಬಿದ್ದ ಮಳೆ, ಕಳೆ ಕೂತೊಳಗ ಮಳೆ ಏನೂ ಇಲ್ಲ. ರೆಸ್ಟ್ ಅಮಲ ಮಾಡ್ತಾನೆ ಸ್ವಾಮಿ. ನಾನು ಪುರಂದರದಾಸರ ಆರಾಧನೆ ಮಧ್ವಾಶ್ರಮ ಬರ್ತಾನೆ, ಪಂಚವರ್ತಿಗೆ ಬರ್ತಾನೆ, ಶ್ರವಣ ಕೇಳ್ತಾನೆ. ಅವರಿಗೆ ಗ್ಯಾರಂಟಿ 7 ಡೇಸ್ ಇತ್ತು ನಮಗೆ.
ಗ್ಯಾರಂಟಿ 7 seconds ಯಾವುದು ಗೊತ್ತಿಲ್ಲ. ಅದರಿಂದ 7 ದಿವಸ ಅಂತ ಕಥೆಯನ್ನು ಕೇಳಿಬಿಡಿ ಅಂತ. 7 ದಿವಸ ಆಯುಸ್ಸು ಅಂತ, 8ನೇ ದಿವಸ ಬದುಕಿದರೆ ಇವತ್ತು 7 ದಿವಸ ಅಂತ ಮತ್ತು ಭಗವಂತ ಬೋನಸ್ ಕೊಟ್ಟಿದ್ದಾನೆ ಅಂತ ಕೇಳಿ ಹರಿಕಥೆಯನ್ನ ಕೇಳು, ಕೇಳಿದ್ದೇ ಕೇಳು. ಶ್ರವಣಂ ವಿಷ್ಣೋಹೋ ಕೀರ್ತನಂ ವಿಷ್ಣೋಹೋ. ಎಷ್ಟು ದೊಡ್ಡ ಭಾಗ್ಯ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎಡಬಾರದೆ ನೋಡ್ರಿ. ಮಲಗಿದ್ದು ಮೈ ಮುರಿದು ಹೇಳುತ್ತಾ ಒಮ್ಮೆ ಕೃಷ್ಣ ಎಡಬಾರದೆ. ಅದಕ್ಕೆ ಸಮಯ ನೋಡಬೇಡಪ್ಪ. ಯಾವಾಗಲೂ ಭಾವನಾಮ ಸಂಕೀರ್ತನ ಮಾಡಬಹುದು. ಎಂತ ದೊಡ್ಡ ಭಗವಂತನ ನಾಮ ಅಂದ್ರೆ ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡಲು ಬೇಡ, ಹುಚ್ಚಪ್ಪ ಗಡಿಯರ ಅಂತಾರೆ. ಅಷ್ಟೊಂದು ಚಿಟ್ಟು ಮಾಡಿಕೊಳ್ತಾರೆ. ಎಷ್ಟು ದೊಡ್ಡ ಜನ್ಮ. ಏಸು ತಾಯಂಗಳ ನಡೆದು 84 ಲಕ್ಷ ಜೀವರಾಶಿಗಳಿಂದ ದಾಟಿ ಬಂದ ಈಶ್ವರೀಲ ಅಂತಹ ದುರ್ಲಭಂ ಮಾನುಷಂ ಜನ್ಮ ಎಂಬ ಈ ನರಜನ್ಮ ಬಂದಾಗ ಈ ನಾಲಿಗೆ ಇರುವಾಗ ಎಷ್ಟು ದೊಡ್ಡ ಭಾಗ್ಯ ನೋಡಿ. ಕೈಕಾಲು ಇದ್ದಿರ್ಬೋದು, ಕಿವಿ ಕೆಲ್ಲಾಗಿದ್ದಿರ್ಬೋದು, ಎದುರೇ ಕೆಲಸ ಮಾಡಲಾಗಿದ್ದಿರ್ಬೋದು, ನಾಲಿಗೆ ಇರಲ್ಲ ಅಂತ. ಆ ನಾಲಿಗೆಯಲ್ಲಿ ಏನು ಮಾಡಬಹುದು? ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಈ ನಾಲಿಗೆ ಕೂಡ ಕೆಲಸ ಮಾಡುವಂತ ಇಲ್ಲದ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಸಮಯ ಬರ್ತಾ ಇದೆ. ಆಗ ಈ ನಾಮ ಕೂಡ ಎಲ್ಲಕ್ಕೆ ಸಾಧ್ಯ ಇಲ್ಲ. ನಾಲಿಗೆ ಇರುವಾಗ ಹೇಳಿಬಿಡಿ ಕೃಷ್ಣ ಮಾನವ ಜನ್ಮ ದೊಡ್ಡದಪ್ಪ, ಇದನ್ನ ಹಾನಿ ಮಾಡಲು ಬೇಡ. ವೇಸ್ಟ್ ಮಾಡ್ತಾ ಇದ್ರಲ್ಲ, ಕೋಟಿ ಕೋಟಿ ಜನ್ಮ ದಾಟಿಸಿ ಈ ಒಂದು ಮನುಷ್ಯ ಜನ್ಮ, ಅದರಲ್ಲಿ ಬ್ರಾಹ್ಮಣನಾಗಿ, ಅದರಲ್ಲಿ ವೈಷ್ಣವರಾಗಿ, ಅದರಲ್ಲಿ ಮಾಧ್ವರಾಗಿ ಬಂದಿದ್ದರೆ ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ. ಆ ಹುಚ್ಚು ಹೃದಯ ನನಗೆ ಹುಚ್ಚಪ್ಪ ಗಡಿರ ಅಂತ ಇರ್ತಾರೆ. ಅಂತ ದೊಡ್ಡ ನಾಮ. ಈ ನಾಮ ಎಷ್ಟು ದೊಡ್ಡದು ಅಂದ್ರೆ ಇದು ಎಲ್ಲದಕ್ಕ ಬಲವನ್ನು ಕೊಡುವಂತಹ ನಾಮ ಅಂದ್ರು. ಕಲಿಯುಗದಲ್ಲಿ ನಮಗೆ ಹೆಚ್ಚು ಹೆಚ್ಚು ಹಂಚಿಕೆ ಬರ್ತಾ ಇದೆ. ವ್ಯಾಧಿಗಳಿಂದ ಹಂಚಿಕೆ, ಕಳ್ಳರಿಂದ ಹಂಚಿಕೆ, ನಮ್ಮ ಮಕ್ಕಳ ಹೆಣ್ಣು ಮಕ್ಕಳನ್ನ ಕಾಪಾಡಿಸಬೇಕು ಅಂತ ಹಂಚಿಕೆ, ಇದರಿಂದ ನಮ್ಮ ಗಂಡು ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಹಂಚಿಕೆ ಆಗಿದೆ. ಎಲ್ಲ ನಮ್ಮನ್ನ ಮಕ್ಕಳನ್ನು ಸೆಳೆದುಕೊಂಡು ಹೋಗ್ತಾ ಇದ್ದಾರೆ ಹೊರಗೆ. ಎಲ್ಲಿ ನೋಡ್ರೆ ಹಂಚಿಕೆ ಇದೆ. ನಮಗೆ ಬಲ ಬೇಕು. ಈಗ ಏನೊಂದು ಬಲ ಅಂದ್ರೆ ಭಗವಂತನ ನಾಮವೇ ಬಲ ಅಂದ್ರು. ಏನು ಬಲ? ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದು ಇದ್ದರೆ ಸಾಕು. ಇಂದು ಭಗವಂತನ ಎಂತ ದೊಡ್ಡ ನಾಮ. ಕರಿಮಗರಿಗೆ ಸಿಕ್ಕಿ ಮುರೈಡುತ್ತಿರುವಾಗ ಆದಿಮೂಲ ಎಂಬೋ ನಾಮವೇ ಕಾಯ್ತು. ಇಡೀ ಭಾಗವತ ರಾಮಾಯಣದ ಸಾರವನ್ನು ಒಂದೇ ಹಾಕಿ ಕೊಡ್ತಾರೆ. ಬಾಳೆಯ ಸಭೆಯಲ್ಲಿ ಸಿರೆಯ ಸೇವಾಗ ಕೃಷ್ಣ ಕೃಷ್ಣ ಎಂಬೋ ನಾಮವೇ ಕಾಯ್ತು. ಆ ಯಾಣೆ ಗಣೇಂದ್ರ ನೀರಿನಲ್ಲಿ ಮೊಸಳೆ ಬಾಯಿನಲ್ಲಿ ಸಿಕ್ಕಿಸಿ ಆ ಒಂದು ಕಷ್ಟವನ್ನು ಪಟ್ಟಾರ. ಆದಿಮೂಲ ಎಂಬ ನಾಮವೇ ಕಾಯ್ತು. ಅದುವೇ ಬಲವಾಗಿತ್ತು. ಆ ಸಭೆಯಲ್ಲಿ ದ್ರೌಪದಿಗೆ ಬಹಳ ಅವಮಾನವನ್ನು ಮಾಡಿದಾಗ ಆ ಕೃಷ್ಣ ಎಂಬ ನಾಮವೇ ಅವನಿಗೆ ಬಲವಾಗಿತ್ತು. ಆ ಕಾಡಗದಲ್ಲಿ ಧ್ರುವರಾಯ ತಪಸ್ಸು ಮಾಡಿದಾಗ ಮೃಗಗಳಿಂದ, ಮಳೆ, ಆ ಮಿಂಚಿನಿಂದ ರಕ್ಷಣೆ ಮಾಡಿದ್ದು ಯಾರು? ಬಲ ಕೊಟ್ಟದ್ದು ಯಾರು? ವಾಸುದೇವ ಎಂಬ ನಾಮವೇ ಕಾಯಿತು. ಅಜಾಮಣನಿಗೆ ಅಂತ್ಯಕಾಲ ಬಂದಾಗ, ಯಮದೂತರಲ್ಲಿ ಬಂದಾಗ ಅವನಿಗೆ ಬಲವನ್ನು ಕೊಟ್ಟು ಉದ್ಧಾರ ಮಾಡಿದ್ದು ಯಾರು ಅಂದ್ರೆ ನಾರಾಯಣ ಎಂಬ ನಾಮವೇ ಕಾಯಿತು. ಹೇಳ್ತಾರೆ ದಾಸರು, ಇಷ್ಟೊಂದು ಮಹಿಮೆ ಇರುವಂತಹ ಭಗವಂತನ ನಾಮ ಅದುವೇ ಬಲ. ಅಂತಹ ಬಲವನ್ನು ಹೇಳ್ತಾ ಇದ್ದಾರೆ. ಅಕ್ಷರಂ ವಿಷ್ಣೋಹೋ ಸ್ಮರಣಂ ವಿಷ್ಣೋಹೋ ಹೇಳಿದೆವು. ನಾರಾಯಣನ ನಾಮದ ಸ್ಮರಣ ಎಂಥ ಸ್ಮರಣ ಬರಬೇಕು ಅಂದ್ರೆ ಸಂತತ ಹರಿ ನಿನ್ನ ಸಾಸಿರ ನಾಮದ ಅಂತರಂಗದೊಳಗೆ ಇರಿಸಿ ಇಂದ್ರು ದಾಸರು. ಏನೋ ಒಂದು ವಿಶ್ವಂ ವಿಷ್ಣು ಶಂಕಾರೋ ಭೂತ ಭವ್ಯ ಭವತ್ಪ್ರಭು ಬಾಯಿ ಹೇಳ್ತಾ ಇರ್ತದೆ, ಮನಸ್ಸು ಎಲ್ಲಿಯೋ ಹಾಕ್ತಾ ಇದೆ, ಕೈಕಾಲು ಏನೋ ಕೆಲಸ ಮಾಡ್ತಾ ಇದೆ. ಆಗೆಲ್ಲ ಅಂತರಂಗದೊಳಗೆ ಇರಿಸಿ ಒಬ್ಬೊಂದು ನಾಮವನ್ನು ಕೂಡ ನಮ್ಮ 72,000 ನಾಡಿಗಳಿರುವಂತಹ ಭಗವಂತನ ರೂಪದ ಬಗ್ಗೆ ಐಕ್ಯಮತ್ವವನ್ನು ಚಿಂತನೆ ಮಾಡಿ ಆ ನಾಮವನ್ನು ನಡೆಸಿಕೊಳ್ಳಬೇಕು ಅಂತ ಹೇಳ್ತೇವೆ. ಯಾದವಾರಿಯರ ಚರಿತ್ರೆಯಲ್ಲಿ ಯಾದವಾರಿಯರಿಗೆ ಅಂತಿಮ ಸಂಸ್ಕಾರ ಮಾಡಿದವರೇ ಅವರ ಅಸ್ಥಿಯನ್ನು ಹೋಗಿ ಕರೆಸಬೇಕು ಅಂತ ಕೇಳ್ತಾ ಹೊರಟ್ರೆ ಆ ಅಸ್ಥಿಯಿಂದ ಭಾಗವತ ಕೇಳ್ತಾ ಇತ್ತು. ಆಗ ನಮ್ಮ ಎಲುವಿನಲ್ಲಿ, ಮಜ್ಜೆಗಳಲ್ಲಿ, ರಕ್ತದಲ್ಲಿ, ಮಾಂಸದಲ್ಲಿ ಒಳಗೆ ಇರುವಂತಹ
ನಾವು ಹೇಗಾಗುತ್ತೆ ಸಿದ್ಧಿಯಾಗಿದೆ ಅಂದ್ರೆ ನಮ್ಮ ಆಸ್ತಿಯೂ ಶಬ್ದ ಕೇಳಬೇಕು. ಆಗಿದ್ರೆ ಓ ನಾವು ಸಿದ್ಧಿಯಾಗಿದೆ, ನಾವು ಮಾಡಿದಾಗ ಮಂತ್ರ ತಂತ್ರ ನಾಮಗಳು ಸಂಕೀರ್ತನೆ ಸಿದ್ಧಿ ಆಗಿದೆ ಎಂಬುದಕ್ಕೆ ಅದು ಅಳಬೇಕು. ಅಷ್ಟಂತರ ಸಿದ್ಧಿ ಅಂತರಂಗದೊಳಗೆ ಇರಿಸಿ ಒಂದು ಇದು ಒಂದು ನಮಗೆ ಸಿದ್ಧಿಯಾಗಿದೆ ಸರಿಯಾಗಿ ಮಾಡಿದಕ್ಕೆ ಒಂದು ಅಡೆಯಾಳ ಚಿನ್ನ. ಇನ್ನೊಂದು ಏನು ಅಂದರೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಅದನ್ನು ಹೇಳ್ತಾರೆ. ಅದು ನಿನ್ನ ಶಾಸ್ತ್ರ ನಾಮದ ಅಂತರಂಗದೊಳಗೆ ಇರಿಸಿ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ನಮಗೆ ಬರಲಿ ಅಂತ. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಅವು ಈ ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ, ಎರಡು ಕ್ಯಾಟಗರಿ ಇದ್ದಾರೆ ಸ್ಟೂಡೆಂಟ್ಸ್ನಲ್ಲಿ. ಒಬ್ಬ ವರ್ಷ ಪೂರ್ತಿಯಾಗಿ ಓದಿ ಬರುವಂತಹ ಸ್ಟೂಡೆಂಟ್, ದಿನಾಲು ಪಾಠವನ್ನು ಆರಾವಾರ ಓದುವಂತ ಸ್ಟೂಡೆಂಟ್. ಎಕ್ಸಾಮ್ ಟೈಮಲ್ಲಿ ಏನೋ ವೈರಲ್ ಫೀವರ್ ಬಂದು ಬಿಡುತ್ತೆ, ಪುಸ್ತಕ ಮುಟ್ಲಕ್ಕೆ ಆಗೋದಿಲ್ಲ, ಮುಟ್ಲೇ ಇಲ್ಲ. 100 ಸೆಂಟಮ್ ಬರೆಯುವ ಸ್ಟೂಡೆಂಟ್ 98, 95 ತೆಗಿತಾನೆ. ಏನೋ ಒಂದು ವರ್ಷ ಪೂರ್ತಿ ಓದಿಲ್ಲ, ಎಕ್ಸಾಮಿಗೆ 3 ದಿವಸ ಡೇ ಅಂಡ್ ನೈಟ್ ಔಟ್ ಬಿಡದೆ ಓದ್ತಾನೆ. 24 ಗಂಟೆ ಓದು. ಏನು 25 35 ಪಾಸ್ ಮಾಡಬಹುದು ಅಷ್ಟೇ. ಏನ್ ಮಾಡಬೇಕು? ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಆಯುಷ್ ಪೂರ್ತಿಯಾಗಿ ಭಗವಂತನ ಸ್ಮರಣೆ ನಾಮಸ್ಮರಣೆ ನಮಗೆ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಬಂದರೆ ಅಂತ್ಯಕಾಲದಲ್ಲಿ ಆ ಭಕ್ತಿ ಬರ್ತೇವೆ. ಮತ್ತು ಅಂತ್ಯಕಾಲದಲ್ಲಿ ತಾನಾಗಿ ಬರೋದಿಲ್ಲ. ನಮ್ಮ ಆಚಾರ್ಯರು ಆ ವಿಷಯವನ್ನು ದಾಸರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಕ್ಷರಂ ವಿಷ್ಣು, ಭಗವಂತನಿಗೆ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಹೇಳ್ತಾರೆ. ಒಂದು ಶ್ರೀ ತುಳಸಿ ಇಂದಿರಾರಮಣೆಗೆ ಅರ್ಪಿತವೆನ್ನರು, ಒಂದೇ ಮನದಲ್ಲಿ ಸಿಂಧು ಸಯನನ ತಾಳು ಎಂದೆಂದು ವಾಸಿಪ ಮಂದಿರದೊಳಗೆ ಪೂರ್ವತರುವರ ಮನೆಗೆ ಹುಲ್ಲು ತರುವ ಭಗವಂತನಿಗೆ ಹೂವು ತುಳಸಿ ಗಂಧ ಅರ್ಪಣೆ ಮಾಡಿದರೆ ಹುಲ್ಲು ತರುವ. ಎಷ್ಟು ಚೆನ್ನಾಗಿರ್ತಾರೆ ಅವರು. ಪಾಂಡವರ ಮನೆಯಲ್ಲಿ ಕುದುರೆಗಳ ತಾಕಳನ್ನು ಪುಂಡರೀಕಾಚ ಹುಲ್ಲನ್ನು ಮನಸಿದ ಅಂಡದ ವಾಹನ ಶ್ರೀ ಪುರಂದರ ವಿಠಲನು ತೊಂಡನಿಗೆ ತೊಂಡನಾಗಿ ಸಂಚರಿಸುತ್ತಿದ್ದನು. ಭಗವಂತ ಎಷ್ಟು ದಯಾಳು, ಎಷ್ಟು ಸುಲಭ ಅಂತ ಹೇಳ್ತಾರೆ. ಅಷ್ಟು ದ್ವಾರಕಾಧೀಶ ಕೃಷ್ಣ ಪಾಂಡವರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದ? ಕುದುರೆಯನ್ನು ತೊಡ್ತಾ ಇದ್ದಂತೆ. ಕುದುರೆಯಲ್ಲಿದ್ದ ಮಲವನ್ನು ತೆಗೆದು ಶುದ್ಧ ಮಾಡ್ತಾ ಇದ್ದಾನಲ್ಲ. ಎಷ್ಟು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿದ್ದರು. ನಾವು ಹುಲ್ಲು ತೆರೆದ ಭಗವಂತನಿಗೆ ತುಳಸಿ ಸಮರ್ಪಣೆ ಮಾಡಿದರೆ ಅವ ಹುಲ್ಲು ತಗೊಂಡು ಸೇವೆ ಮಾಡ್ತಾನೆ. ನಮಗೆ ಅವ ನಮಗೆ ತೊಂದನಾಗಿದ್ದು ಸೇವೆ ಮಾಡಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ನಮಗೆ ಗೊತ್ತಿಲ್ಲ, ನೋಡುವಂತ ಯೋಗ್ಯತೆ ಗೊತ್ತಿಲ್ಲ. ನೋಡ್ರಿ, ಒவ்வೊಂದು ಕಷ್ಟ ಬಂದಾಗ, ಒவ்வೊಂದು ಕಾರ್ಯ ಅನುಕೂಲ ಆದಾಗ ನಮ್ಮ ಜೊತೆಯಾಗಿದ್ದು ಬಾಂಧವರಾಗಿ ಸ್ನೇಹಿತರಾಗಿ ಒಳಗೇ ಇದ್ದು ಕಾರ್ಯವನ್ನು ಮಾಡಿಸಿದವ ಅವನೇ. ತೊಂಡನಿಗೆ ತೊಂಡನಾಗಿ ಸಂಚರಿಸುತ್ತೀಗಲು ನಮಗೆ ಗೊತ್ತಿಲ್ಲ. ಅರ್ಚನಂ ವಿಷ್ಣು, ಭಗವಂತನಿಗೆ ಅರ್ಚನೆ ಮಾಡಿದರೆ ಅಷ್ಟು ವಿಶ್ವೇಶ. ದಾಸಭಕ್ತ, ದಾಸ್ಯ ಭಕ್ತಿಯನ್ನು ಹೇಳ್ತಾರೆ. ದಾಸ್ಯ ಭಕ್ತಿ ಶ್ರೇಷ್ಠ ರುದ್ರ ಹನುಮಂತ. ದಾಸೋಹಂ ಕೋಶಲೇಂದ್ರಸ್ಯ ರಾಮಸ್ಯ ಅತ್ಯುಷ್ಟ ಕರ್ಮಣ. ರಾವಣ ಸಭೆಯಲ್ಲಿ ಅಷ್ಟು ಪರಾಕ್ರಮವನ್ನು ತೋರಿಸಿದ ಹನುಮಂತನಿಗೆ ಯಾರಪ್ಪ ಅಂತ ಕೇಳಿದ್ರೆ ನಾ ಜೀವೋತ್ತಮರು ಅಂತ ಹೇಳಿಲ್ಲ ಅವರು. ನಾ ಬ್ರಹ್ಮಾಂಡವನ್ನು ಉಂಟು ಜೀರ್ಣ ಮಾಡುವಂತರ ಅಂಗುಷ್ಟ ಮಾತ್ರ ನನ್ನ ಜನಾರಗ್ನಿ ಇದ್ದೇನೆ ಹೇಳಿಲ್ಲ ಅವರು. ನಾನು ದಾಸರಿಗೆ ರಾವಣ ದಾಸ ಅಂತ ಹೇಳಿದ್ರು. ಅದರಿಂದಲೇ ದಾಸ ಹೇಳ್ತಾರೆ, ನಾವು ದಾಸ ಅಂತ ಹೇಳಿಕೊಳ್ಳುವರು. ನೀವು ಹೇಳಕ್ಕೆ ಸಾಧ್ಯ ಇಲ್ಲ ಅಂದ್ರು. ನಾವು ದಾಸ ಅಂತ ಹೇಳಕ್ಕೆ ಬಿಡುವ, ಭಗವಂತ ಹೇಳಬೇಕು ನಮ್ಮ ನೀನನ್ನ ದಾಸ. ಭಗವಂತ ನಮ್ಮ ಸರ್ಟಿಫೈಡ್ ಮಾಡಬೇಕು. ಆಗ ಭಗವಂತ ನಾವೇನು ಕೇಳಬೇಕು? ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತ. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ರಾಮದ ವೆಂಕಟರಮಣ. ದಾಸನ ಮಾಡಿಕೋ ಎನ್ನ, ಭಗವಂತನ ದಾಸನ ಮಾಡಿಕೋ ಎಂದಾದ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಸತ್ಯಂ ವಿಷ್ಣು, ಭಗವಂತನ ಸತ್ಯನಾಗಿ ಸಕಾವಾಗಿ ನೋಡಬೇಕು ಅಂತ. ಅಪ್ಪ ನಾ ಸ್ವದೇಶಿ, ನೀ ಪರದೇಶಿ. ಇದೇನಪ್ಪ ಭಗವಂತ ಫ್ರೆಂಡ್ಸ್ ಬೈಯೋಬಾರಿ ಬೈತಾರಲ್ಲ ಅವನ ಅರ್ಥ. ನೀ ಪರಮಾತ್ಮ, ಪರಬ್ರಹ್ಮ, ಪರದೇಶವಾದ ವೈಕುಂಠಕ್ಕೆ ಅಧಿಪತಿ ನೀನು, ನೀ ಪರದೇಶಿ, ನಾ ಸ್ವದೇಶಿ. ಹಂಗಂತ
ಭಗವಂತನಲ್ಲಿ ಒಂದು ಮಾತ್ರ ಕೂಡ ಅವರು ಮಾಡಿದ ಭಕ್ತಿ ಸಖ್ಯ ಭಕ್ತಿ, ಅಂತಹ ರೀತಿಯಲ್ಲಿ ಭಕ್ತಿಯನ್ನು ಮಾಡಿದವರು. ಆತ್ಮನಿವೇದನ ವಿಷ್ಣು, ಆತ್ಮವೇದನ ಭಗವಂತ ನಮ್ಮ ಪರಿಪೂರ್ಣವಾಗಿ ಶರಣಾಗತಿ ಹೊಂದುವರು. ನಮ್ಮ ಆಚಾರ್ಯ ಇನ್ನೂ ವಿಶೇಷವಾಗಿ ಹೇಳ್ತಾರೆ, ಆತ್ಮನಿವೇದನ ಅಂತ. ಅಂತರಂಗದ ಒಳಗಿರುವಂತಹ ಬಿಂಬರೂಪಿ ಪರಮಾತ್ಮನ ಸ್ಮರಣೆ, ಉಪಾಸನೆ, ಅದನ್ನೇ ಒಂದು ಭಕ್ತಿ. ಅದು ಭಕ್ತಿಯಲ್ಲಿ ಶ್ರೇಷ್ಠವಾದ ಭಕ್ತಿ. ನಾವು ಮಾಡುವಂತಹ ಎಲ್ಲ ಸಾಧನೆ ಎಲ್ಲಿ ಹೋಗಿ ಸೇರಬೇಕು ಅಂದ್ರೆ ಒಳಗಿರುವಂತಹ ಬಿಂಬರೂಪಿ ಪರಮಾತ್ಮನ ದರ್ಶನಕ್ಕಾಗಿ ಇರಬೇಕು. ಆತ್ಮನಿ ವೇದನಂ ವಿಷ್ಣು, ಆ ಭಕ್ತಿ, ಅಂತ ಭಕ್ತಿ ಭಗವಂತನ ಯಾವ ರೀತಿಯಲ್ಲಿ ಶರಣಾಗತಿ ಕೊಡಬೇಕು. ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಪಾಯಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯಿಂದ ದಾಟಿ ಬಂದ ಈ ಶರೀರ. ನಾನಾ ದೇಶಗಳಲ್ಲಿ ಆರ್ಟಿಕ್ ಅಂಡಾರ್ಟಿಕ್ ಎಲ್ಲಿ ಹುಟ್ಟಿರ್ಬೋದು, ನಾವೆಲ್ಲ ವೈರಸ್ ಬ್ಯಾಕ್ಟೀರಿಯಾ ಹುಟ್ಟಿರ್ಬೋದು, ಹಂದಿ ಹುಳುವಾಗಿ ಹುಟ್ಟಿರ್ಬೋದು. ನಾನಾ ಕಾಲಗಳಲ್ಲಿ ಎಷ್ಟು ಕಾಲದಲ್ಲಿ ಹುಟ್ಟಿದೇವೋ ಗೊತ್ತಿಲ್ಲ. ಅನಾದಿ ಕಾಲದಿಂದ ಹುಟ್ಟಿ ಎಲ್ಲೆಲ್ಲಿಯೋ ದೇಶಗಳಲ್ಲಿ ಹುಟ್ಟಿ, ಎಲ್ಲೆಲ್ಲಿಯೋ ಕಾಲಗಳಲ್ಲಿ ಹುಟ್ಟಿ, ನಾನಾ ಯೋನಿಗಳಲ್ಲಿ 84 ಲಕ್ಷ ಯೋನಿಗಳಲ್ಲಿ ಕೋಟಿ ಜನ್ಮದೇನು ಹುಟ್ಟಿ ಬಂದಿರಬಹುದು. ಆದರೆ ಏನ್ ಬಂದಿದ್ದೇವೆ? ಈ ಜನ್ಮ ಬಂದ ಮೇಲೆ ಭಗವಂತ ನಮಗಾಗಿ ಕೊಟ್ಟ ಜನ್ಮ. ಈ ಜನ್ಮ ಬಂದ ಮೇಲೆ ನಾವು ನನ್ನದು, ಅಹಂಕಾರ ಮಮಕಾರ, ನಾ ಮಾಡಿದ್ದು ನನಗಾಗಿ ಆಗಿದ್ದು, ಒಂದೆಲ್ಲ ನನ್ನದು, ಇಲ್ಲ ಎಲ್ಲ ನಾ ಮಾಡಿದ್ದು, ನಾ ಕೊಟ್ಟದ್ದು, ನಾ ತಿಂದದ್ದು, ನಾ ಮಾಡಿದ್ದು. ಅಹಂಕಾರ ಮಹಂಕಾರ, ಅದನ್ನು ಏನು ಹೇಳಿದ್ರು? ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು. ನೀವು ಆಲ್ರೆಡಿ ಬಿದ್ದಿದ್ದೀರಾ ನರಕದೊಳಗೆ, ಆಲ್ರೆಡಿ ಬಿದ್ದಿದ್ದೀರಾ. ಏನು? ನಾನು ನನ್ನದು ಎಂಬ ನರಕದಲ್ಲಿ ಬಿದ್ದಿದ್ದೀರಾ? ಬಿದ್ದಿದ್ದೇವೆ. ಕನ್ನಡಿದ್ದಾರೆ, ಕನ್ನಡಿಲ್ಲ. ನಮಗೆ ಪ್ರಾಯಶ್ಚಿತ್ತ ರೂಪದಿಂದ ಭಗವಂತನ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಅವಾಗ ಮನೋವ ಕಾಯದಿಂದ ಮಾಡಿದ ಕರ್ಮಗಳೆಲ್ಲ ದಾನವಾಂತಕ ನಿನ್ನ ಅಧೀನವಿರುತ್ತದೆ. ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಅಂತ. ಎಷ್ಟು ಚೆನ್ನಾಗಿರ್ತಾರೆ ನೋಡಿ. ಈ ದೇಹ ನೀ ಕೊಟ್ಟ ದೇಹ, ಈ ಜನ್ಮ ನೀ ಕೊಟ್ಟದ್ದು, ಈ ದೇಹ ನೀ ಕೊಟ್ಟದ್ದು, ಈ ಹೆಂಡತಿ ಮಕ್ಕಳು ನೀ ಕೊಟ್ಟದ್ದು, ಈ ಸಂಪತ್ತು ನೀ ಕೊಟ್ಟದ್ದು, ಈ ಆರೋಗ್ಯ ನೀ ಕೊಟ್ಟದ್ದು, ಈ ಬುದ್ಧಿ ಜ್ಞಾನ ನೀ ಕೊಟ್ಟದ್ದು. ಏನು ಮಾಡಿದರೇನು ಈ ಪ್ರಾಣ ನಿನ್ನದು ಸ್ವಾಮಿ. ಅಪ್ಪ, ಏನೊಂದು ಭಕ್ತಿ ಇರಬೇಕು ಅವರಲ್ಲಿ. ಶರಣಾಗತಿ ಭಗವಂತರು ಯಾವ ರೀತಿಯಿಂದ ಮಾಡಬೇಕು. ಈ ಪ್ರಾಣ ನಿನ್ನದು, ಏನು ಇನ್ನು ದಯಬಾರದೆ ದಾಸನ ಮೇಲೆ. ಆ ರೀತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ರೀತಿಯನ್ನು ತೋರಿಸಿಕೊಟ್ಟರು ದಾಸರು. ತೀರ್ಥಯಾತ್ರೆ ಮಾಡಿದ್ದಾರೆ. ಎಷ್ಟೋ ತೀರ್ಥಯಾತ್ರೆಗಳು. ದಾಸರು ಮಾಡಿದ ತೀರ್ಥಯಾತ್ರೆಯಲ್ಲಿ ಮಾಡಿದ ಕೃತಿಗಳನ್ನ ಎಲ್ಲ ಸಂಗ್ರಹ ಮಾಡಿದರೆ ಅದು ಕನ್ನಡ ತೀರ್ಥ ಪ್ರಬಂಧವಾಗಿದೆ. ಬೆಸ್ಟ್ ಟೂರಿಸ್ಟ್ ಗೈಡ್ ಅದು, ಆಧ್ಯಾತ್ಮಿಕ ಟೂರಿಸ್ಟ್ ಗೈಡ್. ಅದು ನೋಡಿದರೆ ಭಗವಂತನ ರೂಪಗಳು, ಭಗವಂತನ ಆ ಒಂದು ಸೌಂದರ್ಯ, ಆ ಕ್ಷೇತ್ರದ ವಿಶೇಷ, ಅಲ್ಲಿ ಯಾವ ರೀತಿಯಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು, ಅಲ್ಲಿರುವಂತಹ ಭಗವಂತನ ಮಹಿಮೆ ಏನು, ತೀರ್ಥ ಏನು, ಎಲ್ಲ ಮಹಿಮೆಯನ್ನ ಪುರಂದರದಾಸರೊಬ್ಬರು, ವಿಜಯದಾಸರೊಬ್ಬರು ಟೂರಿಸ್ಟ್ ಗೈಡ್, ತೀರ್ಥ ಪ್ರಬಂಧ, ಕನ್ನಡ ತೀರ್ಥ ಪ್ರಬಂಧವಾಗಿದೆ. ತಿರುಪತಿ ಕ್ಷೇತ್ರದ ಬಗ್ಗೆ ಮಾಡಿದ ಕೃತಿಗಳು, ಅಷ್ಟು ಕೃತಿಗಳು ನಾವು ಕೇಳುತ್ತೇವೆ. ತಿರುಪತಿ ತಿಮ್ಮಪ್ಪನ ಮೇಲೆ ಮಾಡಿದ ಹೆಚ್ಚು ಕೃತಿಗಳು ದಾಸರಿದೆ. ಒಂದು ಅಲಂಕಾರ ಇಂದು ಸುಕೃತ ಮಾಡಿದನು. ಆ ಭಗವಂತನೇ ಒಂದು ಆಭರಣಗಳನ್ನು ವರ್ಣನೆ ಮಾಡ್ತಾರೆ. ಆಪಾದ ಮೂಡಿ ಪರ್ಯಂತ ವರ್ಣನೆಯನ್ನು ಮಾಡುತ್ತಾರೆ ಪುರಂದರದಾಸರು. ವೆಂಕಟಾಚಲಂ ವೈಕುಂಠಪುರ ವಾಸಂ, ಅದು ವೈಕುಂಠಪುರ ಅಂತ ನಮಗೆ ತೋರಿಸಿಕೊಡ್ತಾರೆ. ಅಂತ ರೀತಿಯಲ್ಲಿ ತಿರುಪತಿ ತಿಮ್ಮಪ್ಪನ ಮೇಲೆ, ಇಲ್ಲಿ ನಾಮಗಿರಿ ಕ್ಷೇತ್ರಕ್ಕೆ ಬಂದರೆ ಹೇಳ್ತೇವೆ, ತಿರುಪತಿಯಲ್ಲಿ ನಾಮಗಿರಿ ಮೇಲೆ ನರಸಿಂಹದೇವರ ಮೇಲೆ ವಿಶೇಷವಾದ ಕೃತಿಗಳು. ಸಿಂಹರೂಪನಾದ ಶ್ರೀಹರಿ ಅಂತ. ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸೆ, ಭಯ ನಿವಾರಣ ಭಾಗ್ಯಸ್ವರೂಪಣೆ ಪರಮ ಪುರುಷ ಶ್ರೀ ಪುರಂದರ ವಿಠಲನೆ. ಇಡೀ ಭಾಗವತ ಸಪ್ತಮ ಸ್ಕಂದದಲ್ಲಿರುವಂತಹ ನರಸಿಂಹ ಚರಿತ್ರೆಗಳನ್ನು ಇಲ್ಲಿ ಕೊಟ್ಟು ಬಿಡ್ತಾರೆ. ಪೂಜೆ, ಅರ್ಚನಾ, ಮಂಗಳಾರತಿ
ಆರತಿ ನೈವೇದ್ಯ ಇತ್ಯಾದಿಗಳು ಮಾಡಬೇಕು ತೋರಿಸಿಬಿಡ್ತಾರೆ. ಮಾನಸ ಪೂಜೆ ವಿವರಣೆ, ದ್ರೌಪದಿ ಮಾನ ಸಂರಕ್ಷಣ, ಮಹಾಭಾರತದಲ್ಲಿ ಬರುವಂತಹ ದ್ರೌಪದಿ ಮಾನ ಸಂರಕ್ಷಣ ಘಟನೆಯನ್ನ ಕನ್ನಡದಲ್ಲಿ ಸುಲಭವಾಗಿ ಕೊಡ್ತಾರೆ. ಕುಚೇಲ ಉಪಾಖ್ಯಾನವನ್ನ ವಿಶೇಷವಾಗಿ ಅದರ ಸುಧಾಮನ ಚರಿತ್ರ ಅದನ್ನೇ ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ. ಪುರಂದರದಾಸರು ಮಾಡಿಕೊಟ್ಟ ಎಷ್ಟು ದೊಡ್ಡ ದೀರ್ಘ ಕೃತಿಗಳನ್ನು ಉಂಟು, ಸಣ್ಣದಾಗಿರುವಂತಹ ಕೃತಿಗಳು ಉಂಟು. ಇಡೀ ಭಾಗವತ ರಾಮಾಯಣ ಸಾರ ಸಂಗ್ರಹವನ್ನ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟವರು ನಮ್ಮ ದಾಸರು. ಕರೂರು ಪ್ರಾಂತ್ಯಕ್ಕೆ ಬಂದಿದ್ದಾರೆ. ತಾಂದೂರ್ತಿ ಬೆಟ್ಟ, ತಾಂದೂರ್ತಿ ಮಳೆ, ಅಲ್ಲಿರುವಂತಹ ನಿಮ್ಮಪ್ಪ ಹೇಳಿದ್ರಂತೆ ಯಾರೋ ಒಂದು ಸ್ತ್ರೀ ಬಂದಿದ್ದಾಳೆ. ದಾಸರೇ, ಏನೋ ಒಂದು ಗ್ರಹ ಕಾಟ ಆಗಿ ಜ್ಯೋತಿಷ್ಯಕ್ಕೆ ಕೇಳಿದೆ, ಈ ದೋಷ ಆ ದೋಷ ಅಂತ ಹೇಳ್ತಾರೆ, ಮಗನಿಗೆ ಮದುವಾಗಬೇಕು, ವ್ಯಾಧಿಗಳು ಬಂದಿದೆ, ಏನೋ ಗ್ರಹಗಳು ಪಡಿಸ್ತಾ ಇದೆ, ನೀವು ಒಂದು ಉಪಾಯ ಹೇಳಿ. ಏನೊಂದು ಸನ್ನಿಧಾನ, ತಿಪ್ಪಪ್ಪಳ ಸನ್ನಿಧಾನಗಳು ಇದ್ದು ಇಲ್ಲಿ ಶ್ರೀನಿವಾಸನ ಸನ್ನಿಧಾನ. ಅವ ಎಂತಾವ ಗೊತ್ತೋ, ಎಲ್ಲಾ ಗ್ರಹಗಳಿಗೆ ಬಲ ಕೊಡುವ ಅವನೇ. ರವಿಚಂದ್ರ ಬುಧ ನೀನೇ, ರಾಹುಕೇತು ನೀನೇ, ಕವಿ ಗುರು ಶನಿಯು ಮಂಗಳನು ನೀನೇ, ದಿವರಾತ್ರಿಯೂ ನೀನೇ, ನವವಿಧಾನವು ನೀನೇ, ಭವರೋಗ ಹರ ನೀನೇ, ಬೆಷಜನು ನೀನೇ, ಸಕಲ ಗ್ರಹ ಬಲ ನೀನೇ, ಸರಸಿಜಾಕ್ಷ. ಎಲ್ಲ ರವಿಚಂದ್ರ ಬುಧ ನೀನೇ, ರಾಹುಕೇತು ನೀನೇ. ಏನಪ್ಪ ಎಲ್ಲ ನೀನೇ ನೀನೇ ಅಂದ್ರಲ್ಲ ಅಪ್ಪ, ಜೀವ ಜೀವ ಭೇದ ಅಲ್ಲಿ ತಪ್ಪಾಗತ್ತಲ್ಲ ಅಂತ. ರವಿ ನೀನೆ, ಚಂದ್ರ ನೀನೆ, ರಾಹು ನೀನೆ, ಇದೇನಪ್ಪ ವಿರೋಧವಾಗಿದ್ದೀವಿ ಹಂಗಿಲ್ಲ. ನೀನೇ ಅಂದ್ರೆ ನಿಮ್ಮ ಅಂತರ್ಯಾಮಿಯಾದ ಭಗವಂತ ಅವನೇ ಒಂದರ್ಥ. ಇನ್ನೊಂದು ಎಲ್ಲ ನಾಮವು ಭಗವಂತನ ನಾಮನೇ. ಇಂದ್ರ ಅಂದ್ರೆ ಭಗವಂತನ ನಾಮನೇ, ಭಗವಂತನ ನಾಮನೇ ಇಂದ್ರ ದೇವರು ಇಟ್ಟುಕೊಂಡಿದ್ದಾರೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ. ರಾಯರು ಹೇಳಿದಂತೆ ಎಲ್ಲಾ ಶಬ್ದಗಳು ಎಲ್ಲಾ ನಾಮಗಳು ಭಗವಂತನೇ ಸ್ತೋತ್ರ ಮಾಡ್ತಾ ಇದೆ, ಭಗವಂತ ನಾಮವನ್ನೇ ಹೇಳ್ತಾ ಇದೆ. ಒಳಗಿದ್ದ ಅನುಗ್ರಹ ಮಾಡಲು ಕೊಡುವ ಅವನೇ. ಆ ನಾಮ ಭಗವಂತನ ನಾಮವೇ ನೀವು ಇಟ್ಟುಕೊಂಡಿದ್ದೀರಾ. ದಾಸರು ಎಷ್ಟು ಚೆನ್ನಾಗಿ ನಮಗೆ ತೋರಿಸಿಕೊಡ್ತಾರೆ. ಅಂತ ಮಹಿಮೆಯನ್ನು ತೋರಿಸಿಕೊಟ್ಟವರು ದಾಸರು. ಒவ்வೊಂದು ಮೂರ್ತಿಗಳ ಮೇಲೆ, ನರಸಿಂಹದೇವರ ಮೇಲೆ ಹೇಳಿದೆವು, ರಾಮದೇವರ ಮೇಲೆ ರಾಮಾಯಣದ ಯುದ್ಧ ಕಾಂಡವನ್ನ ಕಣ್ಣು ಮುಂದೆ ನಡೆಸುವುದು ದಾಸರು. ಎಂತ ರಾಮಾಯಣದಲ್ಲಿ ರಾವಣ ತನ್ನ ಇಡೀ ಸೈನ್ಯವನ್ನು ಹೊರ ತಗೊಂಡು ಬರ್ತಾನೆ. ತಗೊಂಡ್ಬಂದ್ರೆ ಈ ವಾನರರೆಲ್ಲ ಹೆದರ್ಕೊಂಡು ಹೋಗಿಬಿಟ್ರು. ಹಾಗೇನ್ ಮಾಡಿದ್ರು, ಇವನಿಗೆ ಅವರಾಮ, ಅವನಿಗೆ ಇವರಾಮ. ಎಷ್ಟು ಚೆನ್ನಾಗಿ ರಾಮದೇವರು ಮಾಡಿದ ಯುದ್ಧವನ್ನ ಅಲ್ಲಿ ಚೆನ್ನಾಗಿ ತೋರಿಸಿಕೊಟ್ಟ ಆ ಒಂದೇ ಕೃತಿ ರಾಮಾಯಣದ ಕೃತಿ. ಇದನ್ನು ನಮ್ಮ ದಾಸರು ಮಾಡಿದ ಕೃತಿ. ಹೇಳ್ತಾರೆ ಎಂತ ಭಗವಂತನ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಅಷ್ಟು ಅನುಸಂಧಾನವಾಗಲಿ, ವೈರಾಗ್ಯ ಪದಗಳಾಗಲಿ, ಭಕ್ತಿ ಆಗಲಿ, ಎಲ್ಲ ವಿಷಯಗಳು, ತೀರ್ಥ ಕ್ಷೇತ್ರದ ಆಗಲಿ, ಎಲ್ಲ ಅವರು ಮುಟ್ಟದೇ ಇರುವಂತಹ ವಿಷಯಗಳಿಲ್ಲ. 4,75,000 ಕೃತಿಗಳು. ನಿಂತಾಗ, ನಡೆದಾಗ, ಮಲಗಿದಾಗ, ಊಟ ಮಾಡಿದಾಗ, ಸ್ನಾನ ಮಾಡಿದಾಗ, ಜಪ ಮಾಡಿದಾಗ, ಓಡಿದಾಗ, ನಡೆದಾಗ ಕೃತಿಗಳ ಮಳೆಯನ್ನು ಸುರಿದಿದ್ದಾರೆ. 4,75,000 ಕೃತಿಗಳನ್ನ ಪುರಂದರ ದಾಸರು ಅಂದರೆ ಎಷ್ಟು ಚೆನ್ನಾಗಿ. ಹರಿ ನೀನು ಒಲಿವಂತೆ ಮಾಡು, ಚೆನ್ನಾಗಿದೆ. ಹರಿ ನೀನು ಒಲಿವಂತೆ ಮಾಡಿ, ಒಲಿದರೆ ತಿರುವಂತೆ ಮಾಡು, ತಿರಿದರೆ ದಾರು ನೀಡುವಂತೆ ಮಾಡು, ನೀಡಿದಂತೆ ಮಾಡು, ದಾರು ನೀಡಿದರೆ ಹೊಟ್ಟೆ ತುಂಬಿದಂತೆ ಮಾಡು. ಹೆಂಗ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಹೊಟ್ಟೆ ತುಂಬಿದಂತೆ ಮಾಡು, ಹೊಟ್ಟೆ ತುಂಬಿದರೆ ಬಟ್ಟೆ ದೊರೆದಂತೆ ಮಾಡು, ಬಟ್ಟೆ ದೊರೆದರೆ ಇಂಪು ದೊರೆಯದಂತೆ ಮಾಡು, ಇಂಪು ದೊರೆಯದಿದ್ದರೆ ರಂಗ ನಿನ್ನ ಪಾದಾರ ಬಿಂದದಲ್ಲಿ ಇಂಬಿಟ್ಟು ಸಲಭ ಪುರಂದರನಲ್ಲ. ಭಗವಂತನಲ್ಲಿ ನಮಗೆ ಪ್ರಾರ್ಥನೆ ಮಾಡಕ್ಕೆ ಗೊತ್ತಿಲ್ಲ, ಏನೇನು ಕೇಳಬೇಕು ಅವರಿಗೆ ಹೇಳ್ತಾರೆ. ಯಾವ ದೇವತೆಗಳಿಗೆ ಏನು ಕೇಳಬೇಕು. ಶ್ರೀಪತಿಯು ನಮಗೆ ಸಂಪದವಿರಲಿ, ವಾಣಿಪತಿಯು ನಮಗೆ ದೀರ್ಘಾಯುಸ್ಸು ಕೊಡಲಿ, ಸಂಪತ್ತು. ಶ್ರೀಪತಿ ನಮಗೆ ಸಂಪತ್ತು ಇಯಲಿ. ಮತ್ತು ಕಾಸು ದುಡ್ಡ ಆ ಸಂಪತ್ತಿಲ್ಲ, ಆರೋಗ್ಯವೇ ದೊಡ್ಡ ಸಂಪತ್ತು. ಒಳ್ಳೆ ಜ್ಞಾನ ಅದು ಜ್ಞಾನ ಸಂಪತ್ತು. ಮನಸ್ಸಿನ ನೆಮ್ಮದಿ ಅದು ಒಳ್ಳೆ ಸಂಪತ್ತು. ಸಂತಾನ ಸಂಪತ್ತು, ಒಳ್ಳೆ ಸಂತಾನ. ಮಕ್ಕಳು ಭಕ್ತಿ ಮಾರ್ಗದಲ್ಲಿ ಇದ್ದು ನಮ್ಮ ಜೊತೆಯಲ್ಲಿ ನಮ್ಮ ಧರ್ಮ ಮಾರ್ಗದಲ್ಲಿ ಇದ್ದರೆ ಅದೇ ಒಳ್ಳೆ ಸಂತಾನ ಸಂಪತ್ತು. ಪರಿಶುದ್ಧ ಭಕ್ತಿ ವಿಜ್ಞಾನವಾದ್ವೇಗ ಸುಪಾಠವಾದಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾತ್ಯ ಜಪಾಪದೇದು. ಅಪ್ಪಣಾಚಾರ್ಯ ಹೇಳ್ತಾರಲ್ಲ, ಪೂರ್ಣ ಆಯುಷು ಕೊಡಿ, ಪೂರ್ಣ ಸಂಪತ್ತು ಕೊಡುವುದು. ಏನು ಆಯುಷು ಕೊಡಿ ಸಂಪತ್ತು ಕೊಡುತ್ತೆ ಅಂದ್ರೆ ಪೂರ್ಣ ಅಂತ ಹೇಳ್ತಿದ್ರು. ಪೂರ್ಣ ಆಯುಷು ಅಂದ್ರೆ 99 ಆಯುಷ್ ಇದ್ರು, ಅದು 10 ವರ್ಷ ಕೋಮಾರಿದ್ದಾರೆ, ಅದು ಪೂರ್ಣ ಆಯುಷ ಅಲ್ಲ. ಇಲ್ಲ 90 ಇಯರ್ಸ್ ಇದ್ದಾರೆ, ಏನಿಲ್ಲ
ಘಟ್ಟಾಗ್ರೆ ಕರ್ಕೊಂಡು ಹಾಕಿ ಗೊತ್ತಾಗ್ತಾರೆ ಅವರಿಗೆ ಕೈಲಿ ಸಾಲಿಗ್ರಾಮ ಮುಟ್ಲಕ್ಕೆ ನಮಗೆ ಸಂಕೋಚ. ಸಾಲಗ್ರಾಮ ಜಲಾಸ್ಪರ್ಶಂ ಏ ಕುರುವಂತಿ ದಿನೇ ದಿನೇ ಅದು ಬಿಟ್ಟು ಯಾರ್ಯಾರು ಇದ್ರೆ ಹೋಗೋದು. ಎಷ್ಟು ಆಯುಷ್ಯದಿ ಅಷ್ಟು ಆಯುಷ ಪರ್ಯಂತ ಭಗವಂತನ ಆರಾಧನೆ ಮಾಡುವಂತ ಪುರಂದರದಾಸರ ಕೃತಿಗಳ ಹೇಳುವಂತ ಭಾಗ್ಯ ಇದ್ರೆ ಅದು ಪೂರ್ಣ ಆಯುಸ್ಸು, ಪೂರ್ಣ ಸಂಪತ್ತು. 2 ಲಕ್ಷ ಮಗ ಸಂಪಾದನೆ ಮಾಡ್ತಾನೆ, 1 ಲಕ್ಷ ಡಾಕ್ಟರಿ ಮಾಡ್ತಾರೆ ಸ್ವಾಮಿ. ಅದು ಸಂಪತ್ತಲ್ಲ. ಜ್ಞಾನ ಧರ್ಮ ಮಾಡಲಿಕ್ಕೆ, ಯಜ್ಞ ಕಾರ್ಯಕ್ಕೆ, ಜ್ಞಾನ ಕಾರ್ಯಕ್ಕಾಗಿ ಕೊಟ್ರೆ ಅದು ಸಂಪತ್ತು. ಅಂತ ಸಂಪತ್ತು ಶ್ರೀಪತಿಗೆ ನಮಗೆ ಸಂಪತ್ತರಿಯಲಿ, ವಾಣೀಪತಿಗೆ ನಮಗೆ ದೀರ್ಘಾಯುಷು ಕೊಡಲಿ. ಒಳಗೆ ಬುಧರನು ಕೊನೆಯ ವಿಷಯ ಖಂಡದಲ್ಲಿ ಇಟ್ಟ ಹರ ನಿತ್ಯ ನಮಗೆ ಸಹಾಯನಾಗಲೆಂದು. ಹರ ಸಹಾಯ ಆಗಬೇಕು ಅಂತ ರುದ್ರದೇವರು. ಯಾತಕ್ಕೆ ಹರ ಸಹಾಯನಾಗದೇ ಇದ್ದರೆ ಏನು ಕಷ್ಟ ಅಂತ ಮಹಾಭಾರತದಲ್ಲಿ ಕೊಡ್ತಾ ಇದೆ. ಒಂದೇ ರುದ್ರದೇವರಿಗೆ ಆ ಒಂದು ಪರಿಸ್ಥಿತಿ ಬಂದಿರುತ್ತೆ. ಯಾರು? ಒಂದೇ ರುದ್ರದೇವರು. ಅವರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನಾಗಿದ್ದಾಗ ದುರ್ಯೋಧನ ಮನೆಗೆ ಊಟ ಮಾಡಿದಾಗ ಪರೀಕ್ಷಿತ ರಾಜನ ಗರ್ಭದಲ್ಲಿ ಕೊಳ್ಳಬೇಕು ಅಂತ ಹೊರಟಿದ್ದಾರೆ. ಅದೇ ರುದ್ರದೇವರು ಸುಖಬ್ರಹ್ಮ ಋಷಿಗಳಾಗಿ ವೇದವ್ಯಾಸರ ಮಗನಾಗಿ ಬಂದಾಗ ಅದೇ ಪರೀಕ್ಷಿತನ ಉದ್ಧಾರ ಮಾಡಬೇಕು ಭಾಗವತ ಹೇಳಿದ್ದಾರೆ. ಹೇಗೆ ನೋಡಿ, ಅಂತ ಸಂಘವನ್ನು ನೀಡಿದರೆ ಭಗವಂತ ಅನುಗ್ರಹ ಮಾಡ್ತಾನೆ. ಇವರು ಮನೋನಿಯಾಮಕರು, ಅವರು ಸಹಾಯನ ಆದರ ಮಾತ್ರ ಭಗವಂತನ ಅನುಗ್ರಹ ಮಾಡ್ತಾನೆ. ತೈಲಧಾರೆಯಂತೆ ಶ್ರೀಗಳಿಗೆ ಮನಸ್ಸುಗಳು ಸಂಭೋಗವನ್ನು ಪ್ರಾರ್ಥನೆ ಮಾಡಿದಂತೆ ಆ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂತ ದಿನದಲ್ಲಿ ಬಂದರು ಆಪತ್ತುಗಳ ಕಳೆದು ಮನ ಹರಿಸಲತ್ತು ಮನೆಯಕ್ಕೆ ಬಿಡದು ಬಿಡದೆ ಹೇಳಿ ಆ ಒಬ್ಬೊಂದು ಭಗವಂತನ ರೂಪಗಳು ಎಲ್ಲ ದೇವತೆಗಳಲ್ಲಿ ವಿಶೇಷವಾಗಿ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಟ್ಟ ಪುರಂದರದಾಸ ಆರಾಧನೆ ಇವತ್ತು ನಮ್ಮ ಮಧ್ವಾಶ್ರಮದಲ್ಲಿ ವಿಶೇಷವಾಗಿ ನಡೆದು ಬರ್ತಾ ಇದೆ. ಇಂತಹ ಒಂದು ಸಮಯದಲ್ಲಿ ಆ ನರಸಿಂಹದೇವರ ಪರಮಾತ್ಮ ಪ್ರತಿಯೊಂದು ನಿದರ್ಶನ, ಅದು ವಾಸುದೇವರಿಗೆ ಪರಮಾತ್ಮ ಸನ್ನಿಧಾನ, ಮುಖ್ಯ ಪ್ರಾಣರ ಸನ್ನಿಧಾನ, ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿ ಇವತ್ತು ಎಲ್ಲ ನಮ್ಮ ಮರಿಪಾತ್ರದಲ್ಲಿರುವಂತಹ ಎಲ್ಲ ಸ್ತ್ರೀಯರೆಲ್ಲ ನೀವೆಲ್ಲ ದಾಸನೀಯರು ಆಗಿದ್ದೀರಿ. ಯಾಕೆ ಅಂದ್ರೆ ಆ ದಾಸರ ಕೃತಿಗಳ ಹೇಳಿದರೆ ಎಲ್ಲರೂ ಕೂಡ ದಾಸನೀಯರೇ, ಅವರೆಲ್ಲ ದಾಸನೀಯರಾಗಿ ಅಂತ ಸೇವೆಯನ್ನು ಮಾಡ್ತಾ ಇದ್ದೀರಿ. ಅಂತ ಸಮಯದಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮ ಮುರುಳಿಗಾಚಾರ್ಯ ಅವರ ಆಶೀರ್ವಾದದಿಂದ ನಮ್ಮ ಮೇಲೆ ಯಾವಾಗಲೂ ಒಂದು ಅಭಿಮಾನ. ಅವರಿಗೆ ನೀವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಧಾ ಗೋಪಾಲ್ ಅತ್ತ ಅವರು ತಾಯಿ ಅಂತ ನಮಗೆ ಯಾವಾಗಲೂ ಒಂದು ಎಂಕರೇಜ್ಮೆಂಟ್, ಉತ್ಸಾಹವನ್ನು ಕೊಟ್ಟು ಬರಬೇಕು ಅಂತ ಹೇಳ್ತಾ ಇದ್ರು. ಏನೋ ಒಂದು ಒಳಗೆ ಒಂದು ಪ್ರೋಗ್ರಾಮ್ ಇದೆ, ಅವಾರ್ಡ್ ಇದೆ ಅಂತ ಹೇಳಿದ್ದಾರೆ, ಅದನ್ನು ಓದಬೇಕಾಗಿತ್ತು. ಇದನ್ನು ಇಲ್ಲಿ ನೋಡಿ ದಾಸರು ಅವರೊಳಗಿದ್ದು ನಮ್ಮನ್ನ ನುಡಿಸಿ ಕಲಿಸಿದ್ದಾರೆ. ಒಂದೇ ಹೋಗಬೇಕು ಅಂತ ಅವರ ಮಹಿಮೆ ನಮಗೆ ಭಗವಂತ ಅನುಗ್ರಹ ಮಾಡಿದ್ದಾರೆ ಅಂತ ಚೆನ್ನಾಗಿ ತಿಳಿದು ಬರ್ತಾ ಇವೆ. ಇಂತಹ ಸಮಯದಲ್ಲಿ ಆ ದಾಸರ ಚರಿತ್ರೆ, ಅವರು ಮಾಡಿಕೊಟ್ಟ ಕೃತಿಗಳನ್ನ ಅದು ಸಮುದ್ರ ರಾಯರಮಗೆ ಗುರುಗುಣೋತ್ಸವದಲ್ಲಿ ವಾಗೀಂದ್ರ ತೀರ್ಥ ಹೇಳಿದ್ರು. ಅವರ ಮಹಿಮೆ, ಅವರ ಕೃತಿಗಳು ಸಮುದ್ರ ಸ್ನಾನವನ್ನು 1 ಗಂಟೆ ಕಾಲದಲ್ಲಿ ಎಲ್ಲಕ್ಕೆ ಮಾಡಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ಮೂಲೆಯಲ್ಲಿ ಒಂದು ಗಂಭೀರದಲ್ಲಿ ಸ್ನಾನ ಮಾಡಿದರೆ ಏನೋ ಆ ರೀತಿಯಲ್ಲಿ ಪುರಂದರದಾಸರ ಮುಖ್ಯವಾದ ಕೃತಿಗಳನ್ನ ಅಲ್ಲಲ್ಲಿ ಮುಟ್ಟಿಸಿ ಹೋಗಿದ್ದೆವು. ಅಂತ ವಿಶೇಷವಾದ ದಾಸರ ಮಹಿಮೆಯನ್ನ ಕೇಳಿದ ಎಲ್ಲ ಭಕ್ತರಿಗೂ ಕೂಡ, ನಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರು ಎಲ್ಲರಿಗೂ ಕೂಡ ವಿಶೇಷವಾಗಿ ಆ ದಾಸರ ಪರಮಾತ್ಮ ವೈರಾಗ್ಯವನ್ನು ನೀಡಲಿ, ಆಯುಳ ಆರೋಗ್ಯವನ್ನು ಕರುಣಿಸಲಿ. ನಮ್ಮ ಮಕ್ಕಳಿಗೆಲ್ಲ ಸಕಾಲದಲ್ಲಿ ವಿವಾಹ ಮಾಡಿ ನಮ್ಮ ಧರ್ಮ ಮಾರ್ಗದಲ್ಲಿ ಇರುವಂತಹ ಭಾಗ್ಯವನ್ನು ಕರುಣಿಸಲಿ. ಹುಟ್ಟಿದ ಮಕ್ಕಳೆಲ್ಲ ನಮ್ಮ ಧರ್ಮ ಮಾರ್ಗದಲ್ಲಿ ಇರಬೇಕು, ಪುರಂದರದಾಸರ ಕೃತಿಗಳನ್ನ ಹೇಳಬೇಕು. ಹುಟ್ಟುವ ಮಕ್ಕಳೆಲ್ಲ ಅಂತ ರೀತಿಯಲ್ಲಿ ಹೇಳಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ರೋಗಗಳೆಲ್ಲ ಪರಿಹಾರವಾಗಲಿ, ಆಯುಷನ್ನು ಕೊಡಲಿ. ಸಂತತ ಹರಿಯ ನಾಮ ಸ್ಮರಣೆ, ಆ ಸಾಸಿರ ನಾಮ ನಮ್ಮ ಒಳಗೆ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅವರ ಕೃತಿಗಳನ್ನ ಅರ್ಥ ಅನುಸಂಧಾನ ಪೂರ್ವಕ ತಿಳಿಯುವಂತ ಭಾಗ್ಯವನ್ನು ಈ ಜನ್ಮದಲ್ಲಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಇನ್ನೆರಡು ಮಾತುಗಳನ್ನ ಪುರಂದರದಾಸರ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣ ಜಗದ ಆ ಪುರಂದರ ಅಭಿನಯ ಕ್ಷೇತ್ರಮೂರ್ತಿಯಾದ ಲಕ್ಷ್ಮೀ ಪುರಂದರದಾಸರ ಪ್ರತಿಮೆ ಗ್ರಂಥಗಳು ಎಲ್ಲ ಇರಬೇಕು. ಯಾವುದೂ ಇಲ್ಲ ಇವಾಗ ಬಂದಿದ್ರು. ಅಂದ್ರೆ ನಮ್ಮ ಲಕ್ಷ್ಮೀಪತಿ ರಾಜರು ಅವರ ಕೃತಿಗಳ ಸಂವಿಧಾನದಿಂದ ಪುರಂದರದಾಸರ ಸಂವಿಧಾನ ಈ ಪೂರ್ತಿ ಮಧ್ವಾಸನದಲ್ಲಿ ಎಲ್ಲ ಸುರಿಯಿಂದ ಹೋಗಿ ಬುದ್ಧಿಯಿಂದ ಮನಸ್ಸಿಗೆ ಹೋಗಿ ಪ್ರೇರಣೆ ಮಾಡುವಂತ ಅತ್ಯುತ್ತಮವಾಗಿ 1 ಗಂಟೆ ಹೊತ್ತು ಕಾಲ ಹೋಗಿದ್ದೇ ಗೊತ್ತಾಗಿಲ್ಲ. ಅವರಿಗೆ ಸಹಸ್ರಾಷ್ಟಾಂಗ ನಮಸ್ಕಾರವನ್ನು ಮಾಡುವಂತಾಗಿದೆ. ಇನ್ನೊಂದು ಇವತ್ತು ಮಾಡ್ತಾ ಇರೋ ಆರಾಧನೆ ಇದು ಬೋನಸ್
ಇದು ಅಡಿಷನಲ್ ಆರಾಧನೆ ಅಂತ ಆದ ಅರ್ಥದಲ್ಲಿ ಹೇಳಿಲ್ಲ. ಇವತ್ತು ಮಾಡೋದೇ ಬೋನಸ್ ಆರಾಧನೆ, ಅನುಗ್ರಹ ಆರಾಧನೆ. ಬೆಳಿಗ್ಗೆ 6:30ಗೆ ಫೋನ್ ಬಂತು, ರಾಧಾ ಭಟ್ರು ಫೋನ್ ಮಾಡಿ, ನಮ್ಮ ಮನೆಯಲ್ಲಿ ನಮ್ಮ ಬಂಧುಗಳು ವ್ರತ ಆಗಿದ್ದಾರೆ, ನಮಗೆ ಸೂತಕ ಬಂದಿದೆ, ನಾವು ಮಾಡೋದು ಇಲ್ಲವೋ ಅಂತ ಹೇಳಿದ್ದ. ನಾನು ಯಾರೋ ಇಬ್ಬರು ಪಂಡಿತರನ್ನು ಕೇಳಿದ್ರೆ ನಾನು ನಡೀಲಿದ್ದೆ, ನಾನು ಪುಸ್ತಕ ನೋಡಕ್ಕಾಗಿಲ್ಲ, ಧರ್ಮಸಿದ್ದು ಅವ್ರನ್ನ ಕೇಳಿದ್ರೆ ಅವರು ಇಬ್ರು ಕನ್ಫ್ಯೂಸ್ ಮಾಡಿದ್ರು. ಕೊನೆಯಲ್ಲಿ ಹೇಳಿದ್ರು, ಇಲ್ಲ ಮಾತುಕತೆ ಹೊಂಟು ಅಂತ ಅರ್ಥ ಬರ್ತದೆ, ಅದಕ್ಕೋಸ್ಕರ ಮಾಡಲೇಬಾರದು, ಅವರೇ ಆಧ್ವರ್ಯ ಅಂತ ಅನ್ನುತ್ತಾರೆ. ಪುರಂದರದಾಸರ ಆರಾಧನೆ ದಿನ ನೀವು ಇಟ್ಟಿದ್ರೆ ಅದು ಸಾಮಾಜಿಕ ಮಾಡಿರ್ಬೋದು. ಇವಾಗ ಯಾರೋ ಒಬ್ರು ಅದನ್ನು ತಕೊಂಡು ನಿಮಿತ್ತಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಸೂತಕ ಅಂದ ಮೇಲೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅವ್ರ ಹತ್ರ ಹೇಳಿದೆ, ಅವ್ರು ಬಿಟ್ಬಿಟ್ರು. ಯಥೇಚ್ಛೆಯಾಗಿ ಬೇರೆ ಯಾವುದೋ ಒಂದು ವಿಷಯಕ್ಕೋಸ್ಕರ ಉತ್ತರಾಖಂಡ ಸ್ವಾಮಿಗಳ ಹತ್ರ ಮಾತಾಡಬೇಕಾಗಿತ್ತು. ಕಳೆದು ಬಂದು ಮಾತಾಡಿದ್ರೆ ಸಸಿಯಾಚಾರ್ಯರು ಫೋನ್ ತೆಗೆದ್ರು. ನಾನು ಏನ್ ಮಾತಾಡ್ಬೇಕು ಅಂತ ಅಂದ್ಕೊಂಡೆ, ಅದನ್ನ ಮರ್ತೋದೆ. ಇವತ್ತು ಹೀಗಾಗಿತ್ತು, ಅವ್ರ ಮನೇಲಿ ಇದಾಗೋಯ್ತು, ಯಾರು ಅಂತಂದ್ರು. ಈಗ ಅವರ ಸ್ವಂತ ಯಾರು ಹೋದ್ರು ಎಲ್ಲ ಹೇಳಿದೆ. ನನಗೆ ಒಂದ್ಸಾರಿ ಸ್ವಾಮಿಗಳ ಹತ್ರ ಕೇಳಿ ಹೇಳ್ತೀರಾ ಅಂತಂದೆ. ಅವ್ರೇನು ಸ್ವಾಮಿ ನನ್ನ ಪಕ್ಕದಲ್ಲೇ ಬಿಲ್ ಕೊಡ್ತೀನಿ, ಮಾತಾಡಿ ಅಂತಂದ್ರು. ಬೇಡ, ನಾನು ಮೆಂಟಲಿ ನಾಟ್ ಪ್ರಿಪೇರ್ಡ್, ನೀವು ಸ್ವಲ್ಪ ಹೇಳ್ತೇವೆ ಅಂತ. ಸರಿ ಅಂತ ಫೋನ್ ಹಂಗೆ ಹೋಲ್ಡಲ್ಲಿ ಇಟ್ಕೊಂಡು ಹೇಳಿದ್ರು, ಸ್ವಾಮಿ ಹೀಗೆ ಆಯ್ತು, ಯಾರು ಕೇಳ್ತಾಗಿರೋದು ಅಂತ. ಮುಷ್ಯ ಮುರುಗೇಶ್ವರ ಫೋನ್ ಕೊಡು ಅಂತಂದ್ರೆ ಇಸ್ಕೊಂಡ್ರು. ಅವಶ್ಯ ಮಾಡು, ಎಲ್ಲರಿಗೂ ಎಲ್ಲರಿಗೂ ಪುರಂದರದಾಸರ ಅನುಗ್ರಹ ಆಗುತ್ತೆ, ರಾಮದೇವರ ಅನುಗ್ರಹ ಆಗುತ್ತೆ ಅಂತ ನಾನು ಹೇಳಿದ್ದೆ ಅಂತ ಹೇಳ್ಕೊಂಡು ಅದಕ್ಕೆ ಮತ್ತು ಅವರಿಗೆ ನಾನು ಹೇಳಿ ಇದು ಶುರು ಮಾಡಿದಾಗ 8:30ಗೆ ಮತ್ತು ಶುರು ಮಾಡಿದೆವು. ಪಲ್ಲೆಕಾಯಿ ಹೆಚ್ಚೋದು, ಅಡುಗೆಯನ್ನು ತೆಗೆಯೋದು, ಹಾಲು ಮೊಸರು ಹೇಳೋದಿಲ್ಲ. ಮತ್ತು 8:30ಗೆ ಶುರು ಮಾಡಿ ಇವಾಗ 11 ಗಂಟೆ ಆಗುತ್ತದೆ. ಅವರಿಗೆ ಇನ್ನೊಂದು ಬೋನಸ್ ಏನಂತಂದ್ರೆ, ನಮ್ಮ ಮತ್ತು ಫೋನ್ ಮಾಡಿದ್ರು ಸ್ವಾಮಿಗಳು. ಇಲ್ಲ, ಅವ್ರು ಯಾರು ವ್ಯವಸ್ಥಾಪಕರು, ಅವರು ಗೋಪಾಲ್ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡ್ಬೇಕು. ಇಲ್ಲ ಸ್ವಾಮಿ, ಅವ್ರು ಬಂದಿಲ್ಲ, ಅವ್ರಿಗೆ ಸೂತಕ ಅಂತ ಹೇಳಿದೆ. ಮತ್ತೆ ಯಾರು ಅಂತ ಅವ್ರ ಮನೆಯವರಿದ್ದಾರೆ, ಸ್ವಾಮಿಗಳು ಸ್ತ್ರೀಯರ ಹತ್ರ ಮಾತಾಡೋದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂತ. ನೀನೇನು ಹೇಳ್ಬೇಡ, ಸಸ್ಯಾಚಾರ ಹೇಳ್ತಾರೆ, ನಾನು ಪಕ್ಕದಲ್ಲೇ ನಿಂತ್ಕೊಂಡಿರ್ತೀನಿ. ಇಲ್ಲಿ ಪ್ರವಚನ ಅರ್ಥ ಆಗಿತ್ತು, ನಾನು ಹೇಗೆ ಕರೆಯೋದು ಪ್ರವಚನ, ನೀವು ಕರೆಯೋಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಸ್ವಾಮಿಗಳು ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ. ಇವ್ರನ್ನ ಕರೆದ್ರೆ ಸಸ್ಯಾಚಾರ ಹತ್ರ ಮಾತಾಡಿ, ನಿಮಗೆ ಸೂತಕ್ಕಿಲ್ಲ, ಏನು ಬಂದಿಲ್ಲ, ಪುರಂದರದಾಸರ ಆರಾಧನೆ ವರ್ಷ ಮಾಡಿ 5 ನಿಮಿಷ ಮಾತಾಡಿ ಮಹಾಭಾಗ್ಯ ಅವರ ಮೂಲಕ ಎಲ್ಲರಿಗೂ ಬಂದು ತಲುಪಿಸುವುದರಲ್ಲಿ ನಮಗೆ ತುಂಬಾ ಸಂತೋಷ. ಕೆಲವು ಕಾರ್ಯಕ್ರಮ ಚೆನ್ನಾಗಿ ನಡೆಯೋದ್ರಿಂದ ಇನ್ನೂ ಚೆನ್ನಾಗಿ ಆಶೀರ್ವಾದ ಮಾಡೋದಕ್ಕೆ ಏನೂ ಇಲ್ಲ. ಭೂಯಿಷ್ಠಾಂತಿ ಉತ್ತೀರ್ಣ ದೇವ ಅಂತ ಹೇಳಿ ಲಕ್ಷ್ಮೀಪತಿ ರಾಜ ಅವರಿಗೆ ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ಮ 2 ಪತ್ರಪುಷ್ಪವನ್ನು ಸಮರ್ಪಣೆ ಮಾಡ್ತೇವೆ. ಬನ್ನಿ ಮಾಮ ಇತ್ತು ನಮಸ್ಕಾರ ಮಾಡಿ. ಒಂದು